ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಜಡಾಡಳಿತಕ್ಕೆ ಚಾಟಿಯೇಟು, ಕಂಗಾಲಾದ ಶ್ರೀಸಾಮಾನ್ಯನ ಬೆಂಗಾವಲು, ವ್ಯವಸ್ಥೆಯ ಓರೆ ಕೋರೆಗೆ ಹಿಡಿದ ಕನ್ನಡಿ, ಸಮಸ್ಯೆಗಳ ವಿರುದ್ಧ ಎದ್ದ ಜನದನಿ. ಇದು ನಿಮ್ಮ ಧ್ವನಿ. ವೀಕ್ಷಕರೇ, ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಕ್ರೈಮ್ ರೇಟ್ ಜಾಸ್ತಿ ಆಗಿದೆ. ಒಂದ್ ಕಡೆ ಪುಂಡರ ಹಾವಳಿ ಆದ್ರೆ ಮತ್ತೊಂದು ಕಡೆ ಮಾನಸಿಕ ಸ್ಥಿತಿಯೋ ಅಥವಾ ಅತಿಯಾದ ಸಾಮಾಜಿಕ ಜಾಲತಾಣದ ಬಳಕೆ ಇದಕ್ಕೆ ಕಾರಣ ಆಗ್ತಾ ಇದೆಯಾ? ಈ ಕುರಿತು ನಿಮ್ಮ ಅನಿಸಿಕೆಗಳನ್ನ ನಮ್ಮ ದೂರವಾಣಿ ನಂಬರ್ಗೆ ಕರೆ ಮಾಡಿ ತಿಳಿಸಬಹುದಾಗಿದೆ. ನಮ್ಮ ಈ ಅಭಿಯಾನದ ಜೊತೆಗೆ ಭಾಗಿಯಾಗಿ ಈಗ ಟಾಪ್ ಸ್ಟೋರೀಸ್ ಅನ್ನ ನೋಡ್ತಾ ಹೋಗೋಣ. ನೋಡಿ, ವಿಧಾನಸಭೆಯಲ್ಲಿ ಸಿಎಂಗೆ ಪ್ರತಿಭಟನೆಯ ಬಿಸಿ ಜೋರಾಗಿದೆ. ಕೊತ್ವಾಲ್ ಶಿಷ್ಯರ ಗುಂಡಾಗಿರಿ ಅನ್ನುವಂತಹ ಪೋಸ್ಟರ್ ಅನ್ನ ಹಿಡ್ಕೊಂಡು ಪ್ರದರ್ಶನ ಮಾಡಿದ್ದಾರೆ. ನನ್ ಮುಂದೆನೇ ಹಿಡೀರಿ ಅಂತ ಬಿಜೆಪಿಗರಿಗೆ ಡಿ.ಕೆ. ಶಿವಕುಮಾರ್ ಟಕ್ಕರ್ ಕೊಟ್ಟಿದ್ದಾರೆ. ಪೋಸ್ಟರ್ನ ಬಿಸಿ ಎದುರಾಗಿದೆ. ಇವತ್ತು ಏನೆಲ್ಲ ಆಯಿತು ಸೆಷನ್ ನಲ್ಲಿ ಅನ್ನೋದ್ರ ಮಾಹಿತಿ ಕೊಡ್ತೀವಿ. ಇನ್ನ ಪರಿಷತ್ನಲ್ಲಿ ನಾಗೇಂದ್ರ ರಾಜೀನಾಮೆಯ ಗದ್ದಲ ಜೋರಾಗಿದೆ. ಸದನದ ಬಾವಿಗಿಳಿದು ವಿಪಕ್ಷಗಳು ಪ್ರತಿಭಟನೆ ಮಾಡ್ತಾ ಇರೋದು, ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಘೋಷಣೆಗಳನ್ನ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂಥದ್ದು. ಇನ್ನ ಈ ಗದ್ದಲದ ನಡುವೆ ಚರ್ಚೆ ಆಗದೆ 8 ಬಿಲ್ಗಳು ಅಂಗೀಕಾರ ಆಗ್ಬಿಡುತ್ತೆ. ಸರ್ಕಾರಿ ಪಾರ್ಕ್ಗಳ ಸಂರಕ್ಷಣೆ ಮಸೂದೆಯೂ ಕೂಡ ಪಾಸ್. ಅಟ್ಲೀಸ್ಟ್ ವಿಪಕ್ಷಗಳು ಗದ್ದಲ ಮಾಡದೆ ಈ ಬಿಲ್ಗಳ ಬಗ್ಗೆ ಚರ್ಚೆ ಮಾಡಿದ್ರೆ ಅದನ್ನ ತಡೆ ಹಿಡಿಬಹುದಿತ್ತು. ಆದರೆ ಈ ವಿಪಕ್ಷಗಳ ಗದ್ದಲವೇ ಅವರಿಗೆ ಅಸ್ತ್ರ ಆಯಿತು. ಸರ್ಕಾರದ ವಿರುದ್ಧ ಬಿಜೆಪಿ ಈ ಎಲ್ಲ ವಿಚಾರಗಳಿಗೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಇದರ ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋಣ. ಇನ್ನ ಕುಮಾರಸ್ವಾಮಿ ಮತ್ತು ಡಿ.ಕೆ. ಶಿವಕುಮಾರ್ ನಡುವೆ ಬಿಡದಿ ಜಟಾಪಟಿ, ನೈಸ್ ಜಟಾಪಟಿ ಜೋರಾಗಿದೆ. ಇವೆಲ್ಲವನ್ನು ಕೂಡ ನಾವು ಪ್ರತಿನಿತ್ಯ ಏನೆಲ್ಲ ಆಗ್ತಾ ಇದೆ ಅನ್ನೋದರ ಬೆಳವಣಿಗೆಯನ್ನ ಗಮನಿಸ್ತಾ ಇದ್ದೀವಿ. ಇದರ ಮಧ್ಯೆ ಮುಖ್ಯಮಂತ್ರಿಯೇ ನೈಸ್ ಕಂಪನಿ ಖರೀದಿಗೆ ಮುಂದಾಗಿದ್ರು. ಮುಂದಿನ ವಾರ ದಾಖಲೆಗಳ ಬಿಡುಗಡೆ ಅಂತ ಕುಮಾರಸ್ವಾಮಿ ವಾಗ್ಬಾಣವನ್ನ ಬೀಸಿದ್ದಾರೆ. ಇದರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಇನ್ನು ನಾಳೆ ಕಾಂಗ್ರೆಸ್ ಶಾಸಕರ ಸಭೆ ಕರೆದಿದ್ದಾರೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು. ಗೃಹ ಕಚೇರಿ ಕೃಷ್ಣಾದಲ್ಲಿ ಈ ಮೀಟಿಂಗ್ ನಡೀಲಿಕ್ಕಿದೆ. ಎಲ್ಲ MLAಗಳ ಅಹವಾಲನ್ನ ಸ್ವೀಕಾರ ಮಾಡಲಿಕ್ಕಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀವಿ. ಇನ್ನು ರಾಜ್ಯದಲ್ಲಿ ಕೊನೆಗೂ ಮುಗಿದಿರುವಂತಹದ್ದು ಎಸ್ಐಆರ್ನ ಪ್ರಕ್ರಿಯೆ ಮುಗಿದಿದೆ. ಮೊದಲ ಕರಡು ಪಟ್ಟಿ ಬಿಡುಗಡೆ ಆಗುತ್ತೆ. 1.7 ಕೋಟಿ ASDDO ವೋಟರ್ಸ್ ಪತ್ತೆಯಾಗಿದ್ದಾರೆ. ಇದರ ಬಗ್ಗೆ ಡೀಟೇಲ್ಸ್ ಕೊಡ್ತೀವಿ. ಇನ್ನು ಕಾವೇರಿ ವಿಚಾರದಲ್ಲಿ ಕರ್ನಾಟಕಕ್ಕೆ ಕೊಂಚ ನಿರಾಳ ರಿಲೀಫ್ ಅಂತ ಹೇಳ್ಬೋದು. ತಮಿಳುನಾಡಿಗೆ 9,000 ಕ್ಯೂಸೆಕ್ ಹರಿಸೋದಕ್ಕೆ CWRC ಶಿಫಾರಸು ಮಾಡಿದೆ. ಬರದ ಪರಿಸ್ಥಿತಿ ಅರಿತು ಈ ಸೂಚನೆಯನ್ನ ಕೊಟ್ಟಿರೋದು. ಇನ್ನು ಆಹಾರ ಡೆಲಿವರಿ ಆ್ಯಪ್ಗಳಿಗೆ ಬಿಗ್ ಶಾಕ್ ಎದುರಾಗಿರೋದು. ವಿಷದ ದತ್ತೂರಿ ಪೂರೈಕೆಗೆ ಬ್ರೇಕ್. ನಿಯಮ ಮೀರಿದ್ರೆ ಕಂಪನಿಗಳ ಲೈಸೆನ್ಸ್ ಅಮಾನತ್ತಾಗುತ್ತೆ. ಇದರ ಡೀಟೇಲ್ಸ್ ಕೊಡ್ತೀವಿ. ಇನ್ನು ಮೀಸಲಾತಿ ಚೌಕಟ್ಟು ಮೀರಿ ನಾವು ಹೋಗಿಲ್ಲ. ರೇವಣ್ಣ ವೈಯಕ್ತಿಕವಾಗಿ ಮಾತನಾಡಿದ್ದು ತಪ್ಪು, ಅವರ ಮಾತಿಂದ ನೋವಾಗಿದೆ ಅಂತ ಹಾಸನ DC ಹೇಳಿದ್ದಾರೆ. ಲತಾ ಕುಮಾರಿಗೆ ಶಾಸಕರು ಕೌಂಟರ್ ಕೊಟ್ಟಿದ್ದಾರೆ. ಇನ್ನು ಲಾಸ್ಟ್ಲಿ ಈದ್ ಮಿಲಾದ್ಗೆ 40 ಅಡಿ ಟಿಪ್ಪು ಕಟ್ಔಟ್ ಅನ್ನು ನೀಡಿದ್ದು, ಪಾಕಿಸ್ತಾನ್ ಪರ ಹಾಡು ಬಳಸಿ ಇನ್ಸ್ಟಾದಲ್ಲಿ ವಿಡಿಯೋ ಪೋಸ್ಟ್ ಮಾಡಿದ್ದು ಚಿಕ್ಕಮಗಳೂರು ಪೊಲೀಸರು ಸುಮೋಟೋ ಕೇಸನ್ನು ದಾಖಲು ಮಾಡ್ಕೊಂಡಿದ್ದಾರೆ. ಈ ವಿಚಾರಕ್ಕೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಪಾಕಿಸ್ತಾನ್ ಪರ ಹಾಡನ್ನು ಬಳಸಿರೋದು ಇತ್ಯಾದಿ ವಿಚಾರಗಳು. ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀವಿ. ಈಗ ಮೊದಲ ಸ್ಟೋರಿಯನ್ನು ನೋಡೋಣ. ಇ-ಕಾಮರ್ಸ್ ವೇದಿಕೆಗಳಿಗೆ ಬಿಗ್ ಶಾಕ್ ಎದುರಾಗಿದೆ. ರಾಜ್ಯದಲ್ಲಿ ವಿಷದ ದತ್ತೂರಿ ಪೂರೈಕೆಗೆ ಬ್ರೇಕ್. ದತ್ತೂರಿ ಪೂರೈಕೆ ಕಂಪನಿಗಳ ಲೈಸೆನ್ಸ್ ರದ್ದು, ಆಹಾರ ಪರವಾನಿಗೆ ಅಮಾನತಿಗೆ ಸರ್ಕಾರ ಈಗ ಆದೇಶವನ್ನ ನೀಡಿರೋದು. ವಿಷಕಾರಿ ದತ್ತೂರಿ ಹಣ್ಣು ಅಥವಾ ಬೀಜ ಪೂರೈಕೆ ಈ ಬಗ್ಗೆ ಮೊದಲು ವರದಿ ಮಾಡಿದ್ದೇ ರಿಪಬ್ಲಿಕ್ ಕನ್ನಡ. ಈಗ ಆಹಾರ ಪರವಾನಗಿ ಅಮಾನತಿಗೆ ಸರ್ಕಾರ ಆದೇಶವನ್ನ ನೀಡಿರೋದು. ವಿಷಕಾರಿ ದತ್ತೂರಿ ಹಣ್ಣು ಅಥವಾ ಬೀಜ ಪೂರೈಕೆ ವಿಚಾರ ಈ ಬಗ್ಗೆ ಮೊದಲು ವರದಿಯನ್ನ ಮಾಡಿದೆ ರಿಪಬ್ಲಿಕ್ ಕನ್ನಡ. ನೋಡಿ, ಸರಬರಾಜುದಾರರ ನೋಂದಣಿ, ಪರವಾನಗಿ ಅಮಾನತ್ತು, ಡೆಲಿವರಿ ಆ್ಯಪ್ಗಳಿಗೆ ಸರ್ಕಾರದಿಂದ ನೋಟಿಸ್. ಅಮೆಜಾನ್, ಸ್ವಿಗ್ಗಿ, ಬಿಗ್ ಬಾಸ್ಕೆಟ್ ವಿರುದ್ಧ ಕ್ರಮ. ಆಹಾರ ಪರವಾನಗಿ ಅಮಾನತಿಗೆ ಸರ್ಕಾರ ಆದೇಶವನ್ನು ನೀಡಿರೋದು. ರಾಜ್ಯ ಆಹಾರ ಸುರಕ್ಷತಾ ಇಲಾಖೆಯಿಂದ ಈ ಆದೇಶವನ್ನು ಹೊರಡಿಸಲಾಗಿದೆ. ರಾಜ್ಯ ಕೇಂದ್ರ ಆಹಾರ ಸುರಕ್ಷತಾ ಅಧಿಕಾರಿಗಳಿಗೆ ಸೂಚನೆ ನೀಡಿರೋದು. ಕೇಂದ್ರದ ಅಂಕಿತ ಅಧಿಕಾರಿಗೆ ರಾಜ್ಯ FDA ಆದೇಶ. ಡೆಲಿವರಿ ಆ್ಯಪ್ಗಳಿಗೆ ಸರ್ಕಾರದಿಂದ ಈಗ ಈ ವಿಚಾರಗಳ ಬಗ್ಗೆ ನೋಟಿಸ್ ಅನ್ನು ಕೊಟ್ಟಿರೋದು. ಅಮೆಜಾನ್, ಸ್ವಿಗ್ಗಿ, ಬಿಗ್ ಬಾಸ್ಕೆಟ್ ವಿರುದ್ಧ ಕ್ರಮ. ಆಹಾರ ಪರವಾನಗಿ ಅಮಾನತಿಗೆ
ಸರ್ಕಾರ ಈ ಆದೇಶವನ್ನು ಹೊರಡಿಸಿದೆ. ನೋಡಿ, ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ ಆರೋಗ್ಯ ಇಲಾಖೆ ಯಾವ ರೀತಿ ಮಿಂಚಿನ ಕಾರ್ಯಾಚರಣೆಯನ್ನ ನಡೆಸ್ತಾ ಇದೆ ಅನ್ನೋದಕ್ಕೆ ಈಗಾಗಲೇ ನಿರಂತರವಾಗಿ ನಾವು ಗಮನಿಸ್ತಾ ಇರೋದು ಒಂದ್ ಕಡೆ. ಆದರೆ ವಿಷಕಾರಿ ದತ್ತೂರಿ ಹಣ್ಣು ಅಥವಾ ಬೀಜ ಪೂರೈಕೆ ಈ ವಿಚಾರವಾಗಿ ಮೊದಲು ವರದಿಯನ್ನ ಮಾಡಿದೆ ರಿಪಬ್ಲಿಕ್ ಕನ್ನಡ. ಸದ್ಯಕ್ಕೆ ದತ್ತೂರಿ ಪೂರೈಕೆ ಕಂಪನಿಗಳ ಲೈಸೆನ್ಸ್ ರದ್ದು, ಆಹಾರ ಪರವಾನಗಿ ಅಮಾನತಿಗೆ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ರಾಜ್ಯ ಕೇಂದ್ರ ಆಹಾರ ಈ ಬಗ್ಗೆ ಮೊದಲು ವರದಿಯನ್ನ ಮಾಡಿದ್ದು ರಿಪಬ್ಲಿಕ್ ಕನ್ನಡ. ಸರಬರಾಜುದಾರರ ನೋಂದಣಿ, ಪರವಾನಗಿ ಅಮಾನತ್ತು, ಡೆಲಿವರಿ ಆ್ಯಪ್ಗಳಿಗೆ ಸರ್ಕಾರ ನೋಟಿಸ್ ಕೊಟ್ಟಿದೆ. ಅಮೆಜಾನ್, ಸ್ವಿಗ್ಗಿ, ಬಿಗ್ ಬಾಸ್ಕೆಟ್ ವಿರುದ್ಧ ಕ್ರಮ ತಗೊಳ್ಳುವಂತ ಕೆಲಸ ಆಗ್ತಾ ಇದೆ. ಇದರ ಜೊತೆಗೆ ಆಹಾರ ಪರವಾನಗಿ ಅಮಾನತಿಗೆ ಸರ್ಕಾರ ಆದೇಶವನ್ನು ಹೊರಡಿಸಿದ್ದು ರಾಜ್ಯ ಆಹಾರ ಸುರಕ್ಷತಾ ಇಲಾಖೆ ಈ ಆದೇಶವನ್ನ ಹೊರಡಿಸಿದೆ. ಈ ಮೂಲಕ ಬಿಗ್ ಶಾಕ್ ಎದುರಾಗಿರುವಂತಹದ್ದು ಇ ಕಾಮರ್ಸ್ ವೇದಿಕೆಗಳಿಗೆ. ರಾಜ್ಯದಲ್ಲಿ ವಿಷದ ದತ್ತೂರಿ ಪೂರೈಕೆಗೆ ಬ್ರೇಕ್ ಬಿದ್ದಿದೆ. ದತ್ತೂರಿ ಪೂರೈಕೆ ಕಂಪನಿಗಳ ಲೈಸೆನ್ಸ್ ರದ್ದು ಮಾಡಿ ಆದೇಶವನ್ನು ಹೊರಡಿಸಿರೋದು. ಆಹಾರ ಪರವಾನಗಿ ಅಮಾನತಿಗೆ ಸರ್ಕಾರ ಈ ಆದೇಶವನ್ನು ಹೊರಡಿಸಿದೆ. ಸರಬರಾಜುದಾರರ ನೋಂದಣಿ, ಪರವಾನಗಿ ಅಮಾನತ್ತು ಮಾಡಿರೋದು, ಡೆಲಿವರಿ ಆ್ಯಪ್ಗಳಿಗೆ ಸರ್ಕಾರ ನೋಟಿಸ್ ಕೊಟ್ಟಿರೋದು, ಅಮೆಜಾನ್ ಆಗಿರ್ಬೋದು, ಸ್ವಿಗ್ಗಿ ಆಗಿರ್ಬೋದು, ಬಿಗ್ ಬಾಸ್ಕೆಟ್, ಈ ಎಲ್ಲ ಯಾವೆಲ್ಲ ದತ್ತೂರಿ ಬೀಜಗಳನ್ನು ಪೂರೈಕೆ ಮಾಡ್ತಾ ಇದ್ರೋ ಅಂಥದಕ್ಕೆ ಬ್ರೇಕ್ ಹಾಕೋದಲ್ಲದೆ ಕ್ರಮ ಕೂಡ ಕೈಗೊಳ್ಳುವಂಥ ಕೆಲಸ ಆಗಿದೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಸತ್ತಾರ್. ಈಗ ಫೋನ್ ಸಂಪರ್ಕದಲ್ಲಿ. ಸತ್ತಾರ್, ಏನೆಲ್ಲ ಇದೆ ಆದೇಶದಲ್ಲಿ, ಏನು ಅಪ್ಡೇಟ್ಸ್ ಕೊಡ್ತೀರಿ? ಹಲೋ ಎಸ್ ಸತ್ತಾರ್, ಧ್ವನಿ ಕೇಳಿಸ್ತಾ ಇದ್ರೆ ಆದೇಶದಲ್ಲಿ ಏನೆಲ್ಲ ಇದೆ, ಏನು ಅಪ್ಡೇಟ್ಸ್ ಕೊಡ್ತೀರಿ? ಪ್ರಮುಖವಾಗಿ ಈ ದತುರಾ ಬೀಜ ಇದು ವಿಷಕಾರಿ ಗುಣಲಕ್ಷಣ ಹೊಂದಿರುವಂತಹ ಬೀಜ ಅನ್ನೋ ಸಂಬಂಧಪಟ್ಟ ಹಾಗೆ ಈಗಾಗಲೇ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಅಧಿಕಾರಿಗಳು ಈ ಹಿಂದೆನೆ ಸ್ಪಷ್ಟಪಡಿಸಿದ್ರು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗುರುವಾರದಂದು ರಿಪಬ್ಲಿಕ್ ಕನ್ನಡ ಕೂಡ ಎಕ್ಸ್ಕ್ಲೂಸಿವ್ ಆಗಿ ಸುದ್ದಿಯನ್ನು ಕೂಡ ಪ್ರಸಾರ ಮಾಡಿತ್ತು. ಅಂದ್ರೆ ದತುರಾ ಬೀಜದ ವಿಚಾರವಾಗಿ, ಜೊತೆಗೆ FSSAI ಅದರ ಹೆಸರಲ್ಲಿ ಈ ರೀತಿಯಲ್ಲಿ ಮಾರಾಟಕ್ಕೆ ಸಂಬಂಧಪಟ್ಟ ಹಾಗೆ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ಗಳಲ್ಲಿ ಮಾರಾಟ ಮಾಡ್ತಿರುವಂತಹ ಸಂಬಂಧಪಟ್ಟ ಹಾಗೆ ಸಂಬಂಧಪಟ್ಟ ಹಾಗೆ ರಿಪಬ್ಲಿಕ್ ಕನ್ನಡ ಕೂಡ ಗುರುವಾರದಂದು ಒಂದು ಎಕ್ಸ್ಕ್ಲೂಸಿವ್ ಆಗಿ ಸುದ್ದಿಯನ್ನು ಕೂಡ ಪ್ರಸಾರ ಮಾಡಿತ್ತು. ಈ ಬೆನ್ನಲ್ಲೇ ಇದೀಗ ಅಧಿಕೃತವಾಗಿ ಆದೇಶವನ್ನು ಹೊರಡಿಸಿರುವಂಥದ್ದು. ಆ ಒಂದು ಆದೇಶದಲ್ಲಿ ಸ್ಪಷ್ಟವಾಗಿ ಒಂದಿಷ್ಟು ವಿಚಾರವನ್ನು ಉಲ್ಲೇಖ ಮಾಡಿದೆ. ಪ್ರಮುಖವಾಗಿ ಈ ರೀತಿಯಲ್ಲಿ FSI ಪರವಾನಗಿ ಹೊಂದಿರುವಂತಹ ಕೆಲವೊಂದು ಅದರ ಹೆಸರಲ್ಲಿ ಮಾರಾಟ ಮಾಡಲಾಗ್ತಾ ಇದೆ. ಜೊತೆಗೆ ಇದು ದತ್ತೂರ ಬೀಜಗಳು ವಿಷಕಾರಿ ಅಂಶವನ್ನು ಗೊತ್ತಿದ್ರೂ ಕೂಡ ಯಾವುದೇ ರೀತಿಯ ಅನುಮತಿ ಇಲ್ಲದೆ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ಗಳು ಮಾರಾಟ ಮಾಡ್ತಿರುವುದು ಸರಿಯಲ್ಲ, ಇದನ್ನು ಈ ಕ್ಷಣವೇ ಸ್ಥಗಿತ ಮಾಡಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಒಂದು ಪತ್ರವನ್ನು ರವಾನೆ ಮಾಡಲಾಗಿದೆ. ಜೊತೆಗೆ ಈ ಒಂದು ವಿಚಾರ ಸಂಬಂಧಪಟ್ಟ ಹಾಗೆ ಈ ಹಿಂದೆ ಕೂಡ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಅಧಿಕಾರಿಗಳು ಈ ದತ್ತೂರ ಬೀಜಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲೂ ಕೂಡ ಮಾರಾಟ ಮಾಡುವಂತಿಲ್ಲ ಅನ್ನೋ ಸೂಚನೆ ಕೊಟ್ಟಿದ್ರು ಕೂಡ ಆ ಒಂದು ನಿಯಮವನ್ನು ಉಲ್ಲಂಘನೆ ಮಾಡಿ ಮತ್ತೆ ಮಾರಾಟ ಮಾಡ್ತಿರೋದಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ತಮ್ಮ ಪತ್ರದಲ್ಲಿ ಉಲ್ಲೇಖ ಮಾಡಿದೆ. ಮತ್ತೆ ಏನಾದರೂ ನಿಯಮವನ್ನು ಉಲ್ಲಂಘನೆ ಮಾಡಿದಂತಹ ಸಂದರ್ಭದಲ್ಲಿ ತಮ್ಮ ನಿಯಮಾನುಸಾರ ಕ್ರಮ ಕೈಗೊಳ್ಳುವುದಾಗಿಯೂ ಕೂಡ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. ಶ್ರೀಪಾದ್, ಈಗ ಸತ್ತಾರ್ ಗಮನಿಸ್ತಾ ಇದೀವಿ, ಆರೋಗ್ಯ ಇಲಾಖೆ ನಿರಂತರವಾಗಿ ಮಿಂಚಿನ ಕಾರ್ಯಾಚರಣೆಯನ್ನು ನಡೆಸ್ತಾ ಇರೋದು ನೋಡ್ತಾ ಇದ್ದೀವಿ. ಹೋಟೆಲ್ಗಳ ಮೇಲೆ ದಾಳಿ ಆಗಿರುವಂತಹ ವಿಚಾರ ಆಗಿರ್ಬೋದು, ಈಗ ಈ ದತ್ತೂರಿ ಬೀಜಗಳ ಪೂರೈಕೆಗೆ ಬ್ರೇಕ್ ಹಾಕುವಂತಹ ಕೆಲಸ, ಈಗ ಸದ್ಯಕ್ಕೆ ಯಾವ ರೀತಿ ಕಾರ್ಯಾಚರಣೆ ಇತ್ತು, ಏನೆಲ್ಲ ಕ್ರಮ ತೆಗೆದುಕೊಳ್ಳುವಂಥ ಕೆಲಸ ಇಲಾಖೆಯಿಂದ ಆಯಿತು? ಶ್ರೀಪಾದ್, ಮೊದಲ ಹಂತವಾಗಿ ಇದನ್ನು ಎಲ್ಲೆಲ್ಲಿ ಸ್ಟೋರ್ ಮಾಡಿಡಲಾಗಿತ್ತು ಅನ್ನೋ ಸಂಬಂಧಪಟ್ಟ ಹಾಗೆ ಒಂದು ರೇಡ್ ಅನ್ನು ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಹೊಸಕೋಟೆಯ ಒಂದು ಗೋಡಾಮಿನಲ್ಲಿ ಅಕ್ರಮವಾಗಿ ಶೇಖರಣೆ ಮಾಡಿಟ್ಟಿರೋದು ಗೊತ್ತಾಗುತ್ತೆ. ಅವತ್ತಿಂದ ಕೂಡ ಅಂದ್ರೆ ಗುರುವಾರದಂದು ಈ ಒಂದು ರೇಡ್ ಆಗುತ್ತೆ. ಅಲ್ಲಿಂದ ಒಂದಿಷ್ಟು ಇನ್ಫಾರ್ಮೇಶನ್ ಕಲೆ ಹಾಕ್ತಾರೆ. ಅಲ್ಲಿರುವಂತಹ ಸಿಬ್ಬಂದಿಯಿಂದ ಇದು ಯಾವ ರೀತಿಯಾಗಿ ವರ್ಕ್ ಆಗುತ್ತೆ, ಈ ಚೈನ್ ಲಿಂಕ್ ಏನಿದೆ, ಯಾವ ರೀತಿಯಲ್ಲಿ ಮಾರಾಟ ಆಗ್ತಾ ಇದೆ ಅನ್ನೋ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಇನ್ಫಾರ್ಮೇಶನ್ ಕಲೆ ಹಾಕುವಂಥ ಸಂದರ್ಭದಲ್ಲಿ ಈ ಪ್ಲಾಟ್ಫಾರ್ಮ್ಗಳೇ ಅಂದ್ರೆ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ಗಳೇ ಮಾರಾಟ ಆಗ್ತಿರೋದು ಗೊತ್ತಾಗುತ್ತೆ. ಈ ಹಿನ್ನೆಲೆ ಮೊದಲ
ಮೊದಲ ಹಂತವಾಗಿ ಗೋಡಾಮ್ನಲ್ಲಿದ್ದಂತಹ ಅಷ್ಟು ದತ್ತೂರ ಬೀಜಗಳನ್ನು ಅಲ್ಲಿರುವಂತಹ ಬಾಕ್ಸ್ಗಳನ್ನು ಸೀಸ್ ಮಾಡುವಂತಹ ಒಂದು ಕೆಲಸವನ್ನು ಮಾಡ್ತಾರೆ. ಯಾಕಂದರೆ ಗೋಡಾಮ್ನಲ್ಲಿ ಇದನ್ನು ಸೀಸ್ ಮಾಡಿದಂಥ ಸಂದರ್ಭದಲ್ಲಿ ನಂತರ ಅದು ಮಾರಾಟಕ್ಕೆ ಬ್ರೇಕ್ ಹಾಕದಂತ ಅಂದರೆ ಮೊದಲ ಹಂತದ ಯಶಸ್ಸು ಸಿಕ್ಕಂತ ಆಗುತ್ತೆ. ಇದೇ ಕಾರಣಕ್ಕಾಗಿ ಮೊದಲಿಗೆ ಗೋಡಾಮ್ನಲ್ಲಿ ಸೀಸ್ ಮಾಡುವಂತಹ ಒಂದು ಕೆಲಸವನ್ನು ಮಾಡ್ತಾರೆ. ಅದಾದ ನಂತರ ಇದು ಎಲ್ಲೆಲ್ಲಿ ಮಾರಾಟ ಆಗ್ತಾ ಇದೆ, ಯಾವ ಸ್ವರೂಪದಲ್ಲಿ ಮಾರಾಟ ಆಗ್ತಾ ಇದೆ ಸಂಬಂಧಪಟ್ಟ ಹಾಗೆ ಮಾಹಿತಿ ಕಲೆ ಆಗ್ತಂತಹ ಸಂದರ್ಭದಲ್ಲಿ ಇದು ನೇರವಾಗಿ ಮಾರಾಟ ಆಗುವಂತಹ ಬದಲು ಆನ್ಲೈನ್ ಪ್ಲಾಟ್ಫಾರ್ಮ್ಗಳಲ್ಲಿ ಮಾರಾಟ ಆಗ್ತಿರೋದು ಗೊತ್ತಾಗುತ್ತೆ. ಯಾವ್ಯಾವ ಆನ್ಲೈನ್ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ಮೂಲಕ ಮಾರಾಟ ಆಗುತ್ತೆ ಅನ್ನೋದನ್ನು ಕಲೆ ಹಾಕಿ ತದನಂತರ ಅವರಿಗೆ ಇದೀಗ ಒಂದು ಎಚ್ಚರಿಕೆ ಮೆಸೇಜ್ ಕೊಡುವಂತಹ ಒಂದು ಕೆಲಸವನ್ನು ಮಾಡಿದೆ. ಯಾವುದೇ ಕಾರಣಕ್ಕೂ ಕೂಡ ಈ ರೀತಿಯಲ್ಲಿ ಜಾಹೀರಾತನ್ನು ಕೂಡ ತಮ್ಮ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ಗಳಲ್ಲಿ ಹಾಕುವಂತಿಲ್ಲ. ಜೊತೆಗೆ ಮಾರಾಟಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಮಾರಾಟ ಮಾಡುವಂತಿಲ್ಲ. ಮಾತ್ರ ಅಲ್ಲ, ಯಾವುದೇ ರೀತಿಯ ಜಾಹೀರಾತನ್ನು ಕೂಡ ತಮ್ಮ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ಕೊಡುವಂತಿಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಇದೀಗ ತಮ್ಮ ಆದೇಶದ ಪ್ರತಿಯಲ್ಲಿ ಉಲ್ಲೇಖ ಮಾಡಿರುವಂಥದ್ದು. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಸರ್ ಮಾಹಿತಿಗಾಗಿ. ನೋಡಿ, ಇ ಕಾಮರ್ಸ್ ವೇದಿಕೆಗಳಿಗೆ ಈ ಮೂಲಕ ಬಿಗ್ ಶಾಕ್ ಕೊಡುವಂತಹ ಕೆಲಸ ಆರೋಗ್ಯ ಇಲಾಖೆಯವರಿಂದ ಆಗಿದೆ. ರಾಜ್ಯದಲ್ಲಿ ವಿಷದ ದತ್ತೂರಿ ಪೂರೈಕೆಗೆ ಬ್ರೇಕ್ ಹಾಕುವಂತಹ ಕೆಲಸ ಆರೋಗ್ಯ ಇಲಾಖೆಯಿಂದ ಆಗಿರೋದು ಬಹಳ ಮಹತ್ವದ ವಿಚಾರ ಇದು. ಜೊತೆಗೆ ಈ ವಿಚಾರದ ಬಗ್ಗೆ ನಿರಂತರವಾಗಿ ವರದಿಯನ್ನ ಮತ್ತು ಮೊದಲು ವರದಿಯನ್ನ ಮಾಡಿದೆ ರಿಪಬ್ಲಿಕ್ ಕನ್ನಡ. ದತ್ತೂರಿ ಪೂರೈಕೆ ಕಂಪನಿಗಳ ಲೈಸೆನ್ಸ್ ರದ್ದು ಮಾಡುವಂತಹ ಒಂದು ಮಹತ್ವದ ನಿರ್ಧಾರವನ್ನ ಸರ್ಕಾರ ತೆಗೆದುಕೊಂಡಿದೆ. ಆಹಾರ ಪರವಾನಗಿ ಅಮಾನತಿಗೂ ಕೂಡ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ವಿಷಕಾರಿ ದತ್ತೂರಿ ಹಣ್ಣು ಅಥವಾ ಬೀಜ ಪೂರೈಕೆ ಈ ವಿಚಾರದ ಬಗ್ಗೆ ಮೊದಲು ವರದಿ ಮಾಡಿದ್ದು ರಿಪಬ್ಲಿಕ್ ಕನ್ನಡ. ವರದಿಯ ಇಂಪ್ಯಾಕ್ಟ್ ಅನ್ನುವಂತೆ ಈಗ ಇಷ್ಟೆಲ್ಲ ಬೆಳವಣಿಗೆಗಳು ಆಗಿದೆ. ಇದರ ಜೊತೆಗೆ ಸರಬರಾಜುದಾರರ ನೋಂದಣಿ, ಪರವಾನಗಿ ಅಮಾನತ್ತು, ಡೆಲಿವರಿ ಆ್ಯಪ್ಗಳಿಗೆ ಸರ್ಕಾರದಿಂದ ನೋಟಿಸ್ ಕೂಡ ಕೊಡುವಂಥ ಕೆಲಸ ಆಗಿದೆ. ಇದರ ಮಧ್ಯೆ ಅಮೆಜಾನ್, ಸ್ವಿಗ್ಗಿ, ಬಿಗ್ ಬಾಸ್ಕೆಟ್ ಈ ಎಲ್ಲ ಕಂಪನಿಗಳ ವಿರುದ್ಧ ಕ್ರಮ ತಗೊಳ್ಳುವಂಥ ಕೆಲಸ ಆಗಿದೆ. ಆಹಾರ ಪರವಾನಗಿ ಅಮಾನತಿಗೆ ಸರ್ಕಾರ ಈಗ ಈ ಆದೇಶವನ್ನು ಹೊರಡಿಸಿದೆ. ರಾಜ್ಯ ಆಹಾರ ಸುರಕ್ಷತಾ ಇಲಾಖೆ ನಿರಂತರವಾಗಿ ಕಾರ್ಯಾಚರಣೆಯನ್ನು ಮಾಡ್ತಾ ಇರೋದನ್ನು ನಾವು ಗಮನಿಸಿದ್ದೀವಿ. ಹೋಟೆಲ್ಗಳ ಮೇಲೆ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಒಳಗಡೆ ಏನು ನಡೀತಾ ಇತ್ತು, ಕೊಳೆತ ಆಹಾರ, ಮಾಂಸ ಇತ್ಯಾದಿ ಇತ್ಯಾದಿ ಎಲ್ಲವೂ ಕೂಡ ಆಚೆ ಬಂದಾಯಿತು. ಈಗ ಈ ರೀತಿಯ ಒಂದು ಬೆಳವಣಿಗೆ. ಚಹಾದ ಅಸಲಿ ಟೇಸ್ಟ್ MDHT ಪ್ಲಸ್ ನಿಂದಲೇ ಬರುತ್ತೆ. ಗಂಟು ಕಟ್ಟಿಕೋ. ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDHT+ ಮಸಾಲೆ. MDH. ನೋಡಿ, ಸಚಿವ ನಾಗೇಂದ್ರ ರಾಜೀನಾಮೆಯನ್ನ ಕೊಡ್ತಾ ಇಲ್ಲ. ಪ್ರತಿಪಕ್ಷಗಳು ಪ್ರತಿಭಟನೆಯಿಂದ ಹಿಂದೆ ಸರಿತಾ ಇಲ್ಲ. ಈ ರಾಜಕೀಯ ಹೈಡ್ರಾಮಾದಲ್ಲೇ ಸದನದ ಕಲಾಪ ಬಲಿಯಾಗಿದೆ. ಇವತ್ತು ಏನೆಲ್ಲ ಆಯಿತು ಬನ್ನಿ ನೋಡ್ಕೊಂಬರೋಣ. ಕಾಂಗ್ರೆಸ್ ಸರ್ಕಾರಕ್ಕೆ ನಾಗೇಂದ್ರ ತಲೆದಂಡಕ್ಕೆ ಬಿಜೆಪಿ ಆಗ್ರಹ. ಮುಯಿಗೆ ಮುಯಿ ಎನ್ನುತ್ತಿರುವ ಕೇಸರಿ ಪಡೆ. ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಪ್ರತಿಭಟನೆ ಮತ್ತೊಂದು ಹಂತಕ್ಕೆ ತಲುಪಿದೆ. ಸಂಸತ್ನಲ್ಲಿ ನೀಟ್ ವಿಚಾರವಾಗಿ ಕಾಂಗ್ರೆಸ್ ಪಕ್ಷ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಪಟ್ಟು ಹಿಡಿದು ಗೆದ್ದಂತೆ ರಾಜ್ಯದಲ್ಲಿ ಬಿಜೆಪಿ ನಾಯಕರು ಬಿ ನಾಗೇಂದ್ರ ರಾಜೀನಾಮೆಗೆ ಹಠ ಹಿಡಿದಿದ್ದಾರೆ. ಕಾಂಗ್ರೆಸ್ ಸಚಿವ ರಿಸೈನ್ ಮಾಡೋವರೆಗೂ ಹೋರಾಟ ಕೈ ಬಿಡಲ್ಲ ಅಂತ ಪಟ್ಟು ಹಿಡಿದಿರೋ ಬಿಜೆಪಿ ನಾಯಕರು ಇಂದು ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದ್ರು. ಪ್ರತಿಭಟನೆ ಬಳಿಕ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲು ಬಿಜೆಪಿ ನಾಯಕರು ಯತ್ನಿಸಿದ್ರು. ವಿಪಕ್ಷ ನಾಯಕ ಆರ್ ಅಶೋಕ್, ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವೈ ವಿಜೇಂದ್ರ, ಪರಿಷತ್ ಸದಸ್ಯರಾದ ಸಿಟಿ ರವಿ ಮತ್ತು ರವಿಕುಮಾರ್ ಸೇರಿ ಅನೇಕರು ಈ ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದರು. ಪೊಲೀಸರು ಅಕ್ರಮವಾಗಿ ನನ್ನನ್ನು ಬಂಧಿಸಿದ್ದಾರೆ. ನಮ್ಮ ಹೋರಾಟ ಮುಂದುವರಿಯುತ್ತದೆ. ಅಧಿವೇಶನದೊಳಗಡೆನೂ ನಾವು ಹೋರಾಟವನ್ನು ನಾವು ಮಾಡೇ ಮಾಡ್ತೀರಿ, ಬಿಡಲ್ಲ.
ರಾಜೇಂದ್ರ ನಾಗೇನ ರಾಜೀನಾಮೆ ಕೊಡಬೇಕು. ಆಗ ಮಾತ್ರ ಇದು ನಿಲ್ತೈತೆ, ಇಲ್ಲ ಅಂದ್ರೆ ಇದು ಕಂಟಿನ್ಯೂ ಆಗ್ತಾ ಇದೆ. ಎಚ್ಚರಿಕೆನ ಕೊಟ್ಟಿದ್ದು ಸರ್ಕಾರಕ್ಕೆ. ಸದನ ಪ್ರಾರಂಭ ಆಗುವ ಮುಂಚಿತವಾಗಿನೇ ಭ್ರಷ್ಟ ಸಚಿವನನ್ನ ನಾಗೇಂದ್ರನನ್ನ ರಾಜೀನಾಮೆ ತೆಗೆದುಕೊಳ್ಳಿ. ಸದನದಲ್ಲೇ ನಾವು ಬರಗಾಲದ ಬಗ್ಗೆ ಚರ್ಚೆ ಮಾಡಬೇಕಾಗಿದೆ. ಸದನದಲ್ಲಿ ಕೆಪಿಎಸ್ಸಿ ಹಗರಣದ ಬಗ್ಗೆ ನಾವು ಚರ್ಚೆ ಮಾಡಬೇಕಾಗಿದೆ. ಸದನದಲ್ಲಿ ಬಿಡದಿ ಮತ್ತು ನೈಸ್ ಟೌನ್ಶಿಪ್ ಬಗ್ಗೆ ನಾವು ಚರ್ಚೆ ಮಾಡಬೇಕಾಗಿದೆ. ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ, ಉತ್ತರ ಕರ್ನಾಟಕದ ಬಗ್ಗೆನೂ ಕೂಡ ಚರ್ಚೆ ಮಾಡಬೇಕು ಅಂತ ಹೇಳಿ ಅದಕ್ಕೆ ರಾಜ್ಯ ಸರ್ಕಾರ ಅವಕಾಶನ ಮಾಡಿಕೊಡ್ಬೇಕು. ಭ್ರಷ್ಟ ಸಚಿವನನ್ನ ಕೈ ಬಿಡಬೇಕು ಅಂತ ಹೇಳಿದ್ರು ಕೂಡ ವಿಧಾನಸಭೆಯಲ್ಲೂ ರಾಜೀನಾಮೆ ಕೋಲಾಹಲ. ಸದನದ ಬಾವಿಗಿಳಿದು ದೋಸ್ತಿಗಳ ಪ್ರತಿಭಟನೆ. ಇನ್ನು ಸದನದ ಒಳಗೂ ಇದೇ ಕಿಚ್ಚು. ನಾಗೇಂದ್ರ ರಾಜೀನಾಮೆ ಕೋಲಾಹಲ ಜೋರಾಗಿತ್ತು. ಸದನದ ಬಾವಿಗಿಳಿದು ದೋಸ್ತಿಗಳು ಸಚಿವರ ರಾಜೀನಾಮೆಗೆ ವಿಪಕ್ಷ ಒತ್ತಾಯ ಮಾಡಿದ್ದು ಸದನದಲ್ಲಿ ಅಹೋರಾತ್ರಿ ಹೋರಾಟಕ್ಕೆ ತೀರ್ಮಾನ ಮಾಡಿದ್ದಾರೆ. ಸಾಬೀತ್ ಮಾಡು, ಆಮೇಲೆ ರಾಜೀನಾಮೆ ಕೊಡಿಸ್ತೀವಿ. ನೀನು ಸಾಬೀತ್ ಮಾಡು. ಅದೇ ಇಡಿ ತನಿಖೆ ನಡೆಸ್ತಾ ಇದ್ದಾವೆ. ಕಾಂಗ್ರೆಸ್ ಪಾರ್ಟಿ ತನಿಖೆ ಮಾಡ್ತಾ ಇಲ್ಲ. ಎಲ್ಲರೂ ತನಿಖೆ ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ ಪಾರ್ಟಿ ಮಾತ್ರ ತನಿಖೆ ಮಾಡ್ತಾ ಇಲ್ಲ. ದುರುಸ್ತಿಯಿಂದ ಅವರೆಲ್ಲದಕ್ಕೂ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ವಾಗ್ದಾಳಿ. ಚರ್ಚೆಯನ್ನ ಮಾಡ್ತಾರೆ ಅಂತ ನಾವು ಸ್ಟೇಟ್ಮೆಂಟ್ ಕೊಟ್ವಿ. ಸರ್ಕಾರದ ಪರವಾಗಿ ಮಾನ್ಯ ಉಪಮುಖ್ಯಮಂತ್ರಿಗಳು ಕೊಟ್ರು. ಹೌದಪ್ಪ, ನಮ್ಮ ಹತ್ರ ಇಂಥದ್ದೊಂದು ಕಾಗದ ಇದೆ, ಈ ಕಾಗದದಿಂದ ಪ್ರೂವ್ ಆಗುತ್ತೆ ಅಂತ ಹೇಳಿದ್ರೆ ನಾವು ಉತ್ತರ ಕೊಡಬಹುದು. ಕುರ್ಚಿನಲ್ಲಿ ಕೂತ್ಕೊಂಡು ಅಲ್ಲಿ ಎಲ್ಲಿ ನಿಂತ್ಕೊಂಡು ಸುಮ್ಮನೆ ಅದು ಕಪ್ ಬಾವುಟವನ್ನ ಪ್ರದರ್ಶನ ಮಾಡ್ತಾ ಇದ್ರೆ, ಕಪ್ ಅಂಗಿ ಹಾಕೊಂಡು ಬರ್ತಾ ಇದ್ರೆ ಅಷ್ಟೇನಾ? ಫ್ಯಾಕ್ಟ್ಸ್ ಏನಿಲ್ವಾ? ಪ್ರಾಸಿಕ್ಯೂಷನ್ ಅಂದ್ರೆ ಏನಿವ್ರೆ? ಇಟ್ಸ್ ಅ ಲೀಗಲ್ ಪ್ರೊಸೆಸ್ ಟು ಕಮೆನ್ಸ್ ಕ್ರಿಮಿನಲ್ ಪ್ರೊಸೀಡಿಂಗ್ಸ್. ಕೊಡ್ಲಿ, ಅವ್ರು ಹೋಗಿ ಕೋರ್ಟ್ ಅಲ್ಲಿ ಏನ್ ಮಾಡ್ಬೇಕು ಮಾಡ್ತಾರೆ. ನಾವೆಲ್ಲಿ ಇಲ್ಲ ಅಂದಿದೀವಿ. ಸಿಬಿಐ ಚಾರ್ಜ್ ಶೀಟ್ ನೀವು ನೋಡಿದೀರಾ? ಗವರ್ನರ್ ನೋಡಿದಾರಾ? ಸರ್ಕಾರ ನೋಡಿದ್ಯಾ? ಇಲ್ಲ. ಸೊ ವಿ ಡೋಂಟ್ ನೋ ವಾಟ್ ಇಸ್ ದೇರ್ ಇನ್ ದ ಚಾರ್ಜ್ ಶೀಟ್. 67,000 ಕೋಟಿ ನ್ಯಾಷನಲೈಸ್ ಬ್ಯಾಂಕ್ ನಲ್ಲಿ ಈ ರೀತಿ ಫ್ರಾಡ್ ಆಗಿದೆ. ಯಾರು ರೆಸ್ಪಾನ್ಸಿಬಲ್ ಮಾಡ್ತೀರಿ ನೀವು? ಫೈನಾನ್ಸ್ ಮಿನಿಸ್ಟರ್ ಕೇಳ್ತಾರೆ ರಾಜೀನಾಮೆ. ಯಾರು ಮೇನ್ ಫ್ರಾಡ್ ಮಾಡಿದ್ರೆ ಅದ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಒಂದು ಅವಕಾಶ ಕೊಡ್ಬೇಕಂಬದ್ ಬಿಟ್ರೆ, ನಾನು ಫೋನ್ ಮಾಡಿ ನಿಮ್ಮ ಅಕೌಂಟಿಗೆ 1,000 ಕೋಟಿ, 500 ಕೋಟಿ, 50 ಕೋಟಿ ಟ್ರಾನ್ಸ್ಫರ್ ಮಾಡಿದ್ರೆ ಬ್ಯಾಂಕ್ ಮ್ಯಾನೇಜರ್ ಮಾಡ್ಬಿಡ್ತಾನ? ಪ್ರೋಟೋಕಾಲ್ ಇದೆ ಬ್ಯಾಂಕ್ ಮ್ಯಾನೇಜರ್ಗೆ. ಮುಖ್ಯಮಂತ್ರಿ ಫೋನ್ ಮಾಡಿ ಟ್ರಾನ್ಸ್ಫರ್ ಮಾಡಿದ್ರೆ ಮಾಡ್ಬಿಡ್ತಾನ? ನಿರ್ಮಲಾ ಸೀತಾರಾಮನ್ ಅವರು ಫೋನ್ ಮಾಡಿ ನ್ಯಾಷನಲೈಸ್ ಬ್ಯಾಂಕಿಗೆ ದುಡ್ಡು ಟ್ರಾನ್ಸ್ಫರ್ ಮಾಡಿದ್ರೆ ಮಾಡ್ಬಿಡ್ತಾರ? ಅದೇ ಹೇಳ್ತದಲ್ಲ, ಕೇಂದ್ರ ಸರ್ಕಾರದಲ್ಲಿ ಇವತ್ತು ಸುಮಾರು ನ್ಯಾಷನಲೈಸ್ ಬ್ಯಾಂಕಲ್ಲಿ 67,000 ಕೋಟಿ ಇದೇ ರೀತಿಯಾದ ಫ್ರಾಡ್ ಇದೆ. ಕ್ಯಾನ್ ವಿ ಬ್ಲೇಮ್ ನಿರ್ಮಲಾ ಸೀತಾರಾಮನ್ ಮೇಡಮ್ ಫಾರ್ ಇಟ್? ನೋ. ಸೊ ಹಂಗಾಗಿ ಈ ವಿಷಯದಲ್ಲಿ ಒಂದು ಅವಕಾಶ ಅವರು ಕೊಡಬೇಕು. ನಾವು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟರೆ ನಾವು ಮಾತಾಡ್ತೀವಿ ಅಂತ ಈ ಸಂದರ್ಭದಲ್ಲಿ. ವಿಪಕ್ಷಗಳ ವಿರುದ್ಧ ಕಾಂಗ್ರೆಸ್ ಎಂಎಲ್ಸಿಗಳ ಕಿಡಿ. ಸಭಾನಾಯಕರಿಗೆ ಪತ್ರ ನೀಡಿದ ಮೇಲ್ಮನೆ ಸದಸ್ಯರು. ಇತ್ತ ಅಧಿವೇಶನದಲ್ಲಿ ಬಿಜೆಪಿ ಶಾಸಕರು ರಾಜ್ಯದ ರೈತರ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚಿಸುತ್ತಿಲ್ಲ. ಕಳೆದ ಒಂದು ವಾರದಿಂದ ವಿರೋಧ ಪಕ್ಷದ ಸದಸ್ಯರು ಕಸ್ತೂರಿ ರಂಗನ್ ವರದಿಯ ವಿಚಾರ, ರಾಜ್ಯದಲ್ಲಿ ಬರಗಾಲದಿಂದ ಉಂಟಾಗಿರುವ ನೀರಿನ ಸಮಸ್ಯೆ, ರೈತರು ಎದುರಿಸುತ್ತಿರುವ ಸಂಕಷ್ಟಗಳ ಬಗ್ಗೆ ಮಾತನಾಡದೆ ಗದ್ದಲ ಮಾಡುತ್ತಿದ್ದಾರೆ ಅಂತ ಪತ್ರ ಬರೆದಿದ್ದಾರೆ. ಸಚಿವ ಬಿ ನಾಗೇಂದ್ರ ರಾಜೀನಾಮೆ ಪ್ರಹಸನ ಮುಗಿಯೋ ಲಕ್ಷಣಗಳು ಕಾಣ್ತಾ ಇಲ್ಲ. ಹಾವು ಸಾಯಲ್ಲ, ಕೋಲು ಮುರಿಯಲ್ಲ ಅನ್ನುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಬಿಜೆಪಿ, ಜೆಡಿಎಸ್, ಕಾಂಗ್ರೆಸ್ ಪೊಲಿಟಿಕಲ್ ಹೈಡ್ರಾಮಾಕ್ಕೆ ತೆರಿಗೆ ಹಣ ವ್ಯರ್ಥವಾಗ್ತಾ ಇರೋದಂತೂ ಸತ್ಯ. ರಾಜ್ಯ ರಾಜಕಾರಣದಲ್ಲಿ ಸರ್ಕಾರ ಹಾಗೂ ವಿಪಕ್ಷಗಳ ನಡುವಿನ ರಾಜೀನಾಮೆಯ ಸಮರ ತೀವ್ರಗೊಂಡಿದೆ. ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ವಿಪಕ್ಷಗಳು ಹೋರಾಟವನ್ನ ನಿರಂತರವಾಗಿ ಮಾಡಿದ್ದು. ಇವತ್ತು ಏನೆಲ್ಲ ಆಯಿತು ಸೆಷನ್ನಲ್ಲಿ ನೋಡ್ಕೊಂಡು ಕಳ್ಳರಿಗೆ, ಕುಮಾರಸ್ವಾಮಿಗೆ. ವಿಪಕ್ಷಗಳ ವಿರುದ್ಧ ಕಾಂಗ್ರೆಸ್ ಕೌಂಟರ್ ಪ್ರೊಟೆಸ್ಟ್. ಬಿಜೆಪಿ, ಜೆಡಿಎಸ್ ನಾಯಕರ ಮುಖವಾಡ ಧರಿಸಿ ಪ್ರತಿಭಟನೆ. ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿದ ಬಿಜೆಪಿ ನಾಯಕರ ವಿರುದ್ಧ ಕಾಂಗ್ರೆಸ್ ಕೌಂಟರ್ ಪ್ರತಿಭಟನೆ ನಡೆಸಿದೆ. ಬೆಂಗಳೂರಿನ ಆನಂದರಾವ್ ಸರ್ಕಲ್ ಬಳಿ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಮುಖಂಡರು ವಿಭಿನ್ನ ರೀತಿಯಲ್ಲಿ ಪ್ರತಿಭಟನೆ ನಡೆಸಿದರು. ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರ ಮುಖವಾಡಗಳನ್ನು ಧರಿಸಿಕೊಂಡು ಭ್ರಷ್ಟರು, ಬಿಜೆಪಿ ಭ್ರಷ್ಟರು ಅಂತ ಘೋಷಣೆ ಕೂಗ್ತಾ ಡಿಜೆ ಹಾಕಿ ಕುಣಿದು ಆಕ್ರೋಶವನ್ನು ಹೊರಹಾಕಿದರು. ಮತ್ತೊಂದು ಕಡೆ ವಿಧಾನಸೌಧಕ್ಕೆ ಎತ್ತಿನ ಗಾಡಿಯಲ್ಲಿ ಆಗಮಿಸ್ತಾ ಇದ್ದ ಶಾಸಕ ರಂಗನಾಥ್ ಸದನದಲ್ಲಿ ಬಿಜೆಪಿ ರಾಜ್ಯದ ಬರಗಾಲದ ವಿಚಾರವಾಗಿ ಚರ್ಚೆ ಮಾಡ್ತಾ ಇಲ್ಲ ಅಂತ ಆಕ್ರೋಶ ಹೊರಹಾಕಿದ್ದಾರೆ.
ಕೇಂದ್ರದ ಮಾತು ಕೇಳಿ ವಿಪಕ್ಷಗಳು ಜವಾಬ್ದಾರಿಯಿಂದ ನಡೆದುಕೊಳ್ತಾ ಇಲ್ಲ ಅಂತ ಕಿಡಿಕಾರಿದ್ದಾರೆ. ಇತ್ತ ಬಿಜೆಪಿ ವಿರುದ್ಧ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ಕೆಂಡಾಮಂಡಲವಾಗಿದ್ದಾರೆ. ನಮಗೆ ವಿರೋಧ ಪಕ್ಷದವರ ಮಾಡಬೇಕಾದ ಜವಾಬ್ದಾರಿ ಬಿಟ್ಟು ಜನರ ವಿರೋಧ ನೀತಿಗಳ ಪ್ರಯತ್ನದಲ್ಲಿ ವಿರೋಧ ಪಕ್ಷದಲ್ಲಿರುವಂಥ ವಿಚಾರ ನೋವು ತಿಂದು ಇವತ್ತು ಸಾಂಕೇತಿಕವಾಗಿ ರೈತರ ವಾಹನ ಆದಂಥ ಎತ್ತಿನ ಗಾಡಿಯಲ್ಲಿ ಬಂದು ಈ ಒಂದು ಸಂದೇಶವನ್ನು ಬಿಜೆಪಿಯ ಕೇಂದ್ರದ ಆಡಳಿತದ ವ್ಯವಸ್ಥೆಗೆ ಧಿಕ್ಕಾರವಿರಲಿ ಅಂತ ಹೇಳಿ ನಾನು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಹೌದಪ್ಪ, ನಮ್ಮ ಹತ್ರ ಇಂಥದ್ದೊಂದು ಕಾಗದ ಇದೆ, ಈ ಕಾಗದದಿಂದ ಪ್ರೂವ್ ಆಗುತ್ತೆ ಅಂತ ಹೇಳಿದ್ರೆ ನಾವು ಉತ್ತರ ಕೊಡ್ಬೋದು. ಸುಮ್ಮನೆ ಕುರ್ಚಿನಲ್ಲಿ ಕೂತ್ಕೊಂಡು ಅಲ್ಲಿ ಎಲ್ಲಿ ನಿಂತ್ಕೊಂಡು ಸುಮ್ಮನೆ ಅದು ಕಪ್ ಬಾವುಟವನ್ನು ಪ್ರದರ್ಶನ ಮಾಡ್ತಾ ಇದ್ರೆ, ಕಪ್ ಅಂಗಿ ಹಾಕೊಂಡು ಬರ್ತಾ ಇದ್ರೆ ಅಷ್ಟೇನಾ? ಫ್ಯಾಕ್ಟ್ಸ್ ಏನಿಲ್ವಾ? ಸಚಿವ ನಾಗೇಂದ್ರ ಪರ ಬಳ್ಳಾರಿಯಲ್ಲಿ ಬೃಹತ್ ರ್ಯಾಲಿ. ನಾಗೇಂದ್ರ ತವರು ಜಿಲ್ಲೆ ಬಳ್ಳಾರಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಬೆಂಬಲಿಗರು ಬೃಹತ್ ಪ್ರತಿಭಟನೆ ನಡೆಸಿದರು. ಸಚಿವ ನಾಗೇಂದ್ರ ಪರ ಘೋಷಣೆ ಕೂಗಿ ಸಚಿವರ ರಾಜೀನಾಮೆ ಪಟ್ಟು ಹಿಡಿದಿರುವ ಬಿಜೆಪಿ ನಾಯಕರ ಪ್ರತಿಕೃತಿಯನ್ನು ದಹಿಸಿ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಶಾಸಕರು ಮತ್ತು ಸಚಿವರಾದ ಬಿ ನಾಗೇಂದ್ರ ಅಣ್ಣವ್ರನ್ನ ರೆಸಿಗ್ನೇಷನ್ ಕೇಳ್ತಾ ಇದ್ದಾರೆ. ಆ ಕಾರಣದಿಂದ ಅವರಿಗೆ ಬೆಂಬಲಿಸಿ ಇವತ್ತು ಇಡೀ ಬಳ್ಳಾರಿ ಪಕ್ಷ ಅಲ್ಲದೆ ಪಕ್ಷ ಬಿಟ್ಟು ಅಭಿಮಾನಿಗಳು ಮತ್ತು ಸಾಮಾನ್ಯ ಜನರು ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಅವರು ಸಪೋರ್ಟಿಗೆ ಬಂದಿದ್ದಾರೆ. ಸಚಿವರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಸದನದ ಒಳಗೂ ಹೊರಗೂ ವಿಪಕ್ಷಗಳು ಪ್ರತಿಭಟನೆ ನಡೆಸ್ತಾ ಇದ್ರೆ, ವಿಪಕ್ಷಗಳಿಗೆ ಕೌಂಟರ್ ಕೊಡೋದಕ್ಕೆ ಕಾಂಗ್ರೆಸ್ ಕೂಡ ಪ್ರತಿಭಟನೆಯ ಹಾದಿಯನ್ನ ಹಿಡಿದಿದೆ. ಪರಸ್ಪರ ಗುದ್ದಾಟ, ವಾಕ್ಸಮರದ ನಡುವೆ 8ನೇ ದಿನದ ಅಧಿವೇಶನ ಮುಕ್ತಾಯಗೊಂಡಿದೆ. ನೋಡಿ, ಬೆಂಗಳೂರಿನಲ್ಲಿನ ಪಾರ್ಕ್ಗಳು ಅಂತಂದ್ರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ? ಆಟ ಆಡುವಂತಹ ಮಕ್ಕಳಿಂದ ಹಿಡಿದು ವಾಕಿಂಗ್ ಮಾಡುವಂತಹ ಹಿರಿಯರು ಇಷ್ಟಪಡ್ತಾರೆ. ಆದರೆ ಇದೀಗ ಸರ್ಕಾರ ಉದ್ಯಾನವನಗಳ ಮೇಲೆ ಕಣ್ಣಿಟ್ಟಿದೆ. ಇಂತಹ ಒಂದು ಮಸೂದೆ ಇವತ್ತು ವಿಧಾನಸಭೆಯಲ್ಲಿ ಪಾಸ್ ಆಗಿದೆ. ಗದ್ದಲದ ನಡುವೆ ಚರ್ಚೆಯಾಗದೆ 8 ಬಿಲ್ ಅಂಗೀಕಾರ. ಸರ್ಕಾರಿ ಪಾರ್ಕ್ಗಳ ಸಂರಕ್ಷಣೆ ಮಸೂದೆಯು ಪಾಸ್. ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ವಿಪಕ್ಷಗಳು ಸದನದ ಒಳಗೆ ತೀವ್ರ ಗದ್ದಲ ಮತ್ತು ಗಲಾಟೆ ಆರಂಭಿಸಿವೆ. ಇದರ ನಡುವೆ ಬಾವಿಗಿಳಿದು ಹೋರಾಟವು ಕೂಡ ಕಂಡುಬಂತು. ವಿಪಕ್ಷಗಳು ಸದನದ ಬಾವಿಯಲ್ಲಿ ಇರುವಾಗಲೇ ಸರ್ಕಾರ 8 ಪ್ರಮುಖ ತಿದ್ದುಪಡಿ ವಿಧೇಯಕಗಳನ್ನು ಮಂಡಿಸಿ ಅನುಮೋದನೆ ಪಡೆದುಕೊಂಡಿದೆ. ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ತಮ್ಮ ಅನುಮತಿಯನ್ನು ಕೋರುತ್ತೇನೆ. ಈಗ ಪ್ರಸ್ತಾವವನ್ನು ಸಭೆ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವವು ಹೀಗಿದೆ. ಈ ಮಸೂದೆಗಳಲ್ಲಿ ಅತ್ಯಂತ ಚರ್ಚೆಗೆ ಗ್ರಾಸವಾಗಿರುವಂತಹ ಮಸೂದೆ ಅಂದ್ರೆ ಅದು ಸರ್ಕಾರಿ ಉದ್ಯಾನವನಗಳ ಸಂರಕ್ಷಣಾ ಕಾಯ್ದೆ 1975ಕ್ಕೆ ತಿದ್ದುಪಡಿ ಮಸೂದೆ. ಅದು ಕೂಡ ಯಾವುದೇ ಚರ್ಚೆ ಇಲ್ಲದೆ ಪಾಸ್ ಆಗಿದೆ. ಈ ಮಸೂದೆ ಏನು ಅನ್ನೋದಾದ್ರೆ, ಈ ತಿದ್ದುಪಡಿ ವಿಧೇಯಕದ ಪ್ರಕಾರ ಸರ್ಕಾರಿ ಉದ್ಯಾನಗಳ ಒಟ್ಟು ವಿಸ್ತೀರ್ಣದ ಗರಿಷ್ಠ 5% ಜಾಗವನ್ನು ಮಾರಾಟ, ಗುತ್ತಿಗೆ, ಅಡಮಾನ ಅಥವಾ ವಿನಿಮಯದ ಮೂಲಕ ಸರ್ಕಾರಿ ಇಲಾಖೆಗಳು, ಪ್ರಾಧಿಕಾರಗಳು ಅಥವಾ ಸರ್ಕಾರಿ ಕಂಪನಿಗಳಿಗೆ ಹಸ್ತಾಂತರಿಸುವ ಅವಕಾಶ ಸರ್ಕಾರಕ್ಕೆ ಸಿಗಲಿದೆ. ಬೆಂಗಳೂರಿನ ಪಾರ್ಕ್ ಗೋವಿಂದ. ಪಾರ್ಕ್ಗಳ 5% ಜಾಗ ಪಡೆದು ರಿಯಲ್ ಎಸ್ಟೇಟ್. ವಿಧಾನಸಭೆಯಲ್ಲಿ ವಿಪಕ್ಷ ಸದಸ್ಯರ ಘೋಷಣೆ. ಪಾರ್ಕ್ಗಳ 5% ಜಾಗ ಪಡೆದು ರಿಯಲ್ ಎಸ್ಟೇಟ್ಗೆ ಬಳಸುವ ಹುನ್ನಾರ ಅಂತ ಬಿಜೆಪಿ ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ಇನ್ನು ಈ ಬಗ್ಗೆ ಸದನದಲ್ಲೂ ಕೂಡ ಗದ್ದಲ, ಕೋಲಾಹಲ ಜೋರಾಗಿತ್ತು. ಅದಾನಿ ಅವರು ಟನಲ್ ರೋಡ್ ತಗೊಂಡಿದ್ದಾರೆ. ಅವರಿಗೆ ಹೆಲ್ಪ್ ಮಾಡೋಕ್ಕೋಸ್ಕರ ನಿನ್ನೆ ಅದಾನಿಯವರು ಡಿ ಕೆ ಶಿವಕುಮಾರ್ ಮನೆಗೆ ಬಂದು ಅವರು ಒಪ್ಪಿಗೆ ಕೊಟ್ಟ ಮೇಲೆ ಇವತ್ತು ಬಿಲ್ಲನ್ನು ತಂದಿದ್ದಾರೆ. ಅಂದರೆ ಬೆಂಗಳೂರಿನ ಲಾಲ್ಬಾಗು ಗೋವಿಂದ, ಸ್ಯಾಂಕೇಕ್ ಟ್ಯಾಂಕು ಗೋವಿಂದ, ಕಬ್ಬನ್ ಪಾರ್ಕು ಗೋವಿಂದ. ಈ ಸರ್ಕಾರ ರೋಲ್ ಕಾಲ್ ಸರ್ಕಾರ. 65% ಕಮಿಷನ್ ಹೊಡಿತಾ ಇದೆ ಇವತ್ತು. ಸರ್ಕಾರದ ನಡೆಗೆ ಕುಮಾರಸ್ವಾಮಿ ಕಿಡಿ. ಈಗಾಗಲೇ ಉಸಿರಾಡಕ್ಕೆ ತೊಂದರೆ ಆಗ್ತಕ್ಕಂಥ ಕಾಂಕ್ರೀಟ್ ಜಂಗಲ್ ನೋಡ್ತಾ ಇದ್ದೇವೆ. ಇವತ್ತು ಇರ್ತಕ್ಕಂಥ ಕೆಲವು ಭಾಗದಲ್ಲಿ ಇರ್ತಕ್ಕಂಥ ಪಾರ್ಕ್ಗಳು, ಆಟದ ಮೈದಾನಗಳನ್ನು ಸಹ 5% ವಾಪಸ್ ಪಡೆದು ಬೇಕಾದಂಥವ್ರಿಗೆ ಕೊಡ್ತಕ್ಕಂಥ ಒಂದು ತೀರ್ಮಾನ ಏನು ಮಾಡ್ಕೊಂಡಿದ್ದಾರೆ. ಇದು ಎಲ್ಲವನ್ನ ಇವತ್ತೇನು ನಡೀತಾ ಇದೆ, ಇವತ್ತು ಅದರ ಜೊತೆಗೆ
ಮನೆ ಮುಂದೆ ನಿಮಗೆ ಕಾರ್ ನಿಲ್ಲಿಸ್ಲಿಕ್ಕೆ ಜಾಗ ಇಲ್ಲದೆ ಇರ್ತಕ್ಕಂಥ ಶೆಡ್ ಇಲ್ಲದೆ ಇದ್ರೆ ನಿಮ್ಮ ಮನೆ ಮುಂದೆ ಕಾರ್ ನಿಲ್ಸಕ್ ಹೋದ್ರೆ ಅದಕ್ಕೆ ವರ್ಷಕ್ಕೆ 25,000 ರೂಪಾಯಿ ಕಟ್ಟಬೇಕು. ನೀವು 15,000 25,000 ಎಲ್ಲಾದ್ರೂ ಕೇಳಿದ್ದೀರಾ ಇದನ್ನು? ಈಗಾಗಲೇ ಕಟ್ಟಡ, ರಸ್ತೆ, ಟನಲ್ ಅಂತ ನಗರದಲ್ಲಿರುವಂತಹ ಪಾರ್ಕ್ಗಳಲ್ಲಿ ಜಾಗ ಕಡಿಮೆಯಾಗ್ತಾ ಇದೆ. ಇದೀಗ ಅಭಿವೃದ್ಧಿ ಹಾಗೂ ವಾಣಿಜ್ಯೀಕರಣದ ಹೆಸರಿನಲ್ಲಿ ಉಳಿದಿರುವಂತಹ ಪಾರ್ಕ್ಗಳ ಅಷ್ಟೋ ಇಷ್ಟೋ ಜಾಗಕ್ಕೂ ಕತ್ತರಿ ಹಾಕಲು ಸರ್ಕಾರ ಮುಂದಾಗಿದೆ. 5% ಜಾಗ ಅಂತ ಕಳೆದುಕೊಳ್ತಾ ಹೋದರೆ ಮುಂದೆ ವಾಕಿಂಗ್, ವಾಯುವಿಹಾರ, ಮಕ್ಕಳ ಆಟಕ್ಕೆ ಜಾಗವೇ ಇಲ್ಲ ಅಂತ ಜನರು ಕಿಡಿಕಾರಿದ್ದಾರೆ. ಉದ್ಯಾನವನ ಉಳಿಸಿ, ವಾಣಿಜ್ಯೀಕರಣ ನಿಲ್ಲಿಸಿ ಅಂತ ಪಟ್ಟು ಹಿಡಿದಿದ್ದಾರೆ. ಇನ್ನು ಲಾಲ್ಬಾಗ್ ವಾಕರ್ಸ್ ಅಸೋಸಿಯೇಷನ್ ಸಹ ಸರ್ಕಾರದ ಈ ತಿದ್ದುಪಡಿಗೆ ಸಿಡಿದೆದ್ದಿದ್ದಾರೆ. ನಿಜವಾಗೂ ಒಳ್ಳೆ ಆಕ್ಸಿಜನ್ ಸಿಕ್ಕೋ ಜಾಗ ಅದು ಪಾರ್ಕ್ಗಳಲ್ಲಿ ಈ ಕಬ್ಬನ್ ಪಾರ್ಕು, ಲಾಲ್ಬಾಗು, ಅದು ಮತ್ತು ಸಣ್ಣ ಪುಟ್ಟ ಪಾರ್ಕ್ಗಳಿದೆ. ಆ ಪಾರ್ಕ್ಗಳಲ್ಲೆಲ್ಲ ವೃದ್ಧರು, ವಯಸ್ಸಾದವರು, ಮಕ್ಕಳು ಎಲ್ಲ ಇವರೆಲ್ಲ ಬಂದು ಅಲ್ಲಿ ಶ್ವಾಸಕೋಶ ತಗೊಳ್ತಾರೆ. ಗಾಳಿನ ತಗೊಂಡು ಸ್ವಲ್ಪ ಬದುಕಿದ್ದಾರೆ. ಆ ಗಾಳಿನೂ ಕೂಡ ಯಾಕೆ ನುಂಗಕ್ಕೆ ಹೋಗ್ತೀವಿ? ಈಗಾಗಲೇ ಎಲ್ಲ ಸರ್ಕಾರ ಈಗ ಎಲ್ಲನೂ ನುಂಗಾಕ್ಬಿಟ್ಟಾರೆ. ಎಲ್ಲ ಕೆರೆ ನುಂಗಿದ್ರು, ಕುಂಟೆ ನುಂಗಿದ್ರು, ಬಾವಿ ನುಂಗಿದ್ರು, ಮತ್ತು ಮೋರಿಗಳು ನುಂಗಿದ್ರು. ಜೊತೆಗೆ ಈಗ ಪಾರ್ಕ್ಗಳ್ನ ಯಾಕೆ ನುಂಗಕ್ಕೆ ಹೋಗ್ತೀರಿ ಅಂತ ನಾನು ಈ ಸರ್ಕಾರಕ್ಕೆ ನನಗೆ ಕೇಳ್ಕೊಳ್ತೀನಿ. ವಿಪಕ್ಷಗಳ ತೀವ್ರ ಗದ್ದಲ ಮಧ್ಯೆಯೇ ರಾಜ್ಯ ಸರ್ಕಾರ ಬರೋಬ್ಬರಿ 8 ಪ್ರಮುಖ ತಿದ್ದುಪಡಿ ವಿಧೇಯಕಗಳನ್ನು ಮಂಡಿಸಿ ಅನುಮೋದನೆ ಪಡೆದುಕೊಂಡಿದೆ. 7 ಕೋಟಿ ಕನ್ನಡಿಗರ ಬಿಲ್ ಇದಾಗಿದ್ದು, ಬಿಲ್ ಬಗ್ಗೆ ಚರ್ಚೆಯಾಗಬೇಕು ಅಂತ ವಿಪಕ್ಷಗಳು ಆಗ್ರಹ ಮಾಡಿದವು. ಆದರೆ ಯಾವುದೇ ಸುದೀರ್ಘ ಚರ್ಚೆ ಇಲ್ಲದೆ ಕಾಯ್ದೆಗಳಿಗೆ ಅಂಗೀಕಾರ ನೀಡಿದ್ದು ಜನರಿಗೆ ಮಾಡುತ್ತಿರುವಂತಹ ಅನ್ಯಾಯ ಅಂತ ವಿಪಕ್ಷಗಳು ಆಕ್ರೋಶವನ್ನ ಹೊರಹಾಕಿವೆ. ನೋಡಿ, ಕರ್ನಾಟಕ ಸರ್ಕಾರಿ ಉದ್ಯಾನಗಳ ಕಾಯ್ದೆಗೆ ತಿದ್ದುಪಡಿ ತಂದಿರುವಂತಹದ್ದು ಉದ್ಯಾನ ನಗರಿಯ ಅನೇಕ ಉದ್ಯಾನಗಳಿಗೆ ಇದು 100ಕ್ಕೆ 100ರಷ್ಟು ಅಪಾಯ. ಈಗಾಗಲೇ ಕಟ್ಟಡ, ರಸ್ತೆ ನಿರ್ಮಾಣದಿಂದ ಗ್ರೀನ್ ಝೋನ್ ಕಡಿಮೆ ಆಗಿದೆ. ಈಗ ಈ ಬಿಲ್ಲಿಂದ 5% ಜಾಗ ಕಳೆದುಕೊಂಡ್ರೆ ಮುಂದೇನು ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ವಾಣಿಜ್ಯೀಕರಣ ಹಾಗೂ ಪ್ಲಾಸ್ಟಿಕ್ ಮಾಲಿನ್ಯ ಪ್ರಮಾಣ ಹೆಚ್ಚಳ ಆಗುತ್ತೆ. ಬೆಂಗಳೂರಿನ ಜನರ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರೋದ್ರಲ್ಲಿ ಯಾವುದೇ ರೀತಿಯ ಸಂದೇಹ ಇಲ್ಲ. ಹಿರಿಯ ನಾಗರಿಕರು ಮತ್ತು ಮಕ್ಕಳು ವಾಯುವಿಹಾರ ತೊಂದರೆ ಆಗುತ್ತೆ. ಭವಿಷ್ಯದಲ್ಲಿ ಪಾರ್ಕ್ ಜಾಗ ಸಂಪೂರ್ಣ ಕಬಳಿಕೆಯ ಭೀತಿ ಕೂಡ ಶುರುವಾಗುತ್ತೆ. ಇವತ್ತು 5% ಇದ್ದು ನಾಳೆ 10%, ನಾಳೆ 15%, 20%, 200 ಎಕರೆ ಒಂದು ಕಡೆ, 300 ಎಕರೆ ಒಂದು ಕಡೆ, ಅಲ್ಪ ಸ್ವಲ್ಪ ಉಳಿದಿರುವಂಥ ಉದ್ಯಾನವನಗಳಲ್ಲಿ ಮಾಲು. ಅಭಿವೃದ್ಧಿಯ ನೆಪದಲ್ಲಿ ಸಂಪೂರ್ಣ ಪಾರ್ಕ್ ಕಬಳಿಕೆ ಮಾಡುವ ಅಪಾಯ ಈಗ ಎದುರಾಗಿದೆ. ನಗರದಲ್ಲಿ ಆಮ್ಲಜನಕ ಒದಗಿಸುವ ಉದ್ಯಾನವನಗಳ ಜಾಗ 100ಕ್ಕೆ 100ರಷ್ಟು ಕುಗ್ಲಿಕ್ಕಿದೆ. ತಾಪಮಾನ ಮತ್ತು ವಾಯು ಮಾಲಿನ್ಯ ಮತ್ತಷ್ಟು ಹೆಚ್ಚಾಗುತ್ತೆ. ಯಾವ ಪಾರ್ಕ್ನ ಎಷ್ಟು ಭೂಮಿಗೆ ಕಂಟಕ ಆಗುತ್ತೆ ಅನ್ನೋದರ ಡೀಟೇಲ್ಸ್ ಅನ್ನು ಕೂಡ ಕೊಡ್ತಾ ಹೋಗ್ತೀವಿ. ನೋಡಿ, ಲಾಲ್ಬಾಗ್ನಲ್ಲಿ 240 ಎಕರೆ ವಿಸ್ತೀರ್ಣ ಇದೆ. 240 ಟೋಟಲ್ ವಿಸ್ತೀರ್ಣ. 5% ಜಾಗ ಅಂತಂದ್ರೆ 12 ಎಕರೆ ಹೋಗುತ್ತೆ ಅಲ್ಲಿ. ಇನ್ನು ಈ ಕಡೆ ಕಬ್ಬನ್ ಪಾರ್ಕ್ ವಿಚಾರಕ್ಕೆ ಬಂದ್ರೆ 300 ಎಕರೆ ಇದೆ. 300 ಎಕರೆ ವಿಸ್ತೀರ್ಣ ಇರುವಂಥದ್ದು 5% ಜಾಗ ಅಂತಂದ್ರೆ 15 ಎಕರೆ ಹೋಯ್ತು. ಇನ್ನು ಇಲ್ಲಿ JP ಪಾರ್ಕ್ 85 ಎಕರೆ ವಿಸ್ತೀರ್ಣ ಇದೆ. 5% ಅಂತಂದ್ರೆ ಅಲ್ಲೇ 4.5 ಎಕರೆ ಅಂದಾಜು. ಹೌದು, ಹಿಂಗೆ ಪ್ರತಿ ಪಾರ್ಕ್ಗಳ ಮೇಲೆ ಇವರು 5% ಅಂತ ಕಬಳಿಕೆ ಮಾಡ್ತಾ ಹೋದ್ರೆ, ಅದೇ ಹೇಳಿದ್ನಲ್ಲ, 5% ಇದ್ದು 10% ಆಗ್ಬೋದು, 15% ಆಗ್ಬೋದು. ಇರುವಂತ ಅಲ್ಪ ಸ್ವಲ್ಪ ಅಲ್ಲಿ ಇಲ್ಲಿರುವ ಪಾರ್ಕ್ಗಳನ್ನೇ ಈ ರೀತಿ ನುಂಗಾಕ್ಬಿಟ್ರೆ ಮುಂದೆ ಏನು ಅನ್ನುವಂಥ ಪ್ರಶ್ನೆಯನ್ನ ಜನ ಮಾಡ್ತಾ ಇದ್ದಾರೆ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಇನ್ನು ನೆಕ್ಸ್ಟ್, MDS ದಮ್ ಆಲು, ದಾಲ್ ತಡ್ಕ ಮತ್ತು ಮಶ್ರೂಮ್ ಮಸಾಲೆ. MDS ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ. ವೀಕ್ಷಕರೇ, ಇವತ್ತಿಗೆ ಸೆಷನ್ ಮುಕ್ತಾಯ ಆಗಿದೆ. ಇವತ್ತು ಏನೆಲ್ಲ ಬೆಳವಣಿಗೆ ಆಯಿತು ಅನ್ನೋದನ್ನ ಆರಂಭದಲ್ಲಿ ತಾವು ಗಮನಿಸಿದಿರಿ. ಆಡಳಿತ ಪಕ್ಷ, ವಿಪಕ್ಷಗಳ ಗೊಂದಲ, ಗಲಾಟೆಯ ಮಧ್ಯೆ ಅನಿರ್ದಿಷ್ಟಾವಧಿಗೆ ಕಲಾಪವನ್ನು ಮುಂದೂಡಿದರು. ಹೆಂಗಾಯಿತು ಅಂತಂದ್ರೆ ಒಂದು ರೀತಿ ವ್ಯರ್ಥಾಲಾಪ ಆಗಿ ವ್ಯರ್ಥ ಕಲಾಪವೂ ಕೂಡ ಆಗುವುದು. ಕಲಾಪದ ಮೂಲ ಉದ್ದೇಶಗಳನ್ನೇ ಮರೆತು ಬಿಟ್ರ ಈ ಜನಪ್ರತಿನಿಧಿಗಳು ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಅರ್ಚಾಟ, ಕಿರುಚಾಟ, ಪ್ರತಿಭಟನೆ, ಬಹಿಷ್ಕಾರ, ಕಲಾಪ ಅಂದ್ರೆ ಇಷ್ಟೇನಾ? ಇದನ್ನು ಮೀರಿ ಕಲಾಪ, ಅದರ ಉದ್ದೇಶ ಇದು ಯಾವುದು ಕೂಡ ಯಾಕೆ ನೆನಪಿಗೆ ಬರಲ್ಲ? ಸುಗಮ ಕಲಾಪಕ್ಕೆ ಆಡಳಿತ, ವಿಪಕ್ಷ ಇಬ್ಬರದ್ದು ಕೂಡ ಜವಾಬ್ದಾರಿ ಇದೆ. ಆಡಳಿತ ಪಕ್ಷದವರು ವಿಪಕ್ಷದವ್ರ ಮೇಲೆ ಹಾಕಂಗಿಲ್ಲ, ವಿಪಕ್ಷದವರು ಆಡಳಿತ ಮೇಲೆ ಹಾಕಂಗಿಲ್ಲ. ಸುಗಮ ಕಲಾಪ ನಡಿಬೇಕಂದ್ರೆ ಏನು ಮಾಡಬೇಕು? ಸುಗಮ ಕಲಾಪದ ಉದ್ದೇಶವೇ ರಾಜ್ಯದ ಅಭಿವೃದ್ಧಿ ಚಿಂತನೆ ಅಲ್ವೇ? ಹಾಗಿದ್ದಾಗ ಏನ್ ಮಾಡ್ತಾ ಇದ್ದಾರೆ ಜನಪ್ರತಿನಿಧಿಗಳು?
ಸಚಿವ ನಾಗೇಂದ್ರ ರಾಜೀನಾಮೆಗೆ ಹಠ ಹಿಡಿದಿದ್ದು ವಿಪಕ್ಷಗಳು. ಆಯ್ತು, ಇದನ್ನ ಬಿಟ್ಟರೆ ಬೇರೆ ವಿಚಾರಗಳಿಲ್ವಾ? ವಿಪಕ್ಷಗಳ ಈ ಗಲಾಟೆ ಇದೆಯಲ್ಲ, ಈ ವಿಪಕ್ಷಗಳ ಗಲಾಟೆ ಒಂದು ರೀತಿ ಆಡಳಿತ ಪಕ್ಷಕ್ಕೆ ಅಸ್ತ್ರ ಕೊಟ್ಟಂಗೆ ಆಗ್ಬಿಡ್ತು. ಈ ಗೊಂದಲ ಗಲಾಟೆಗಳ ನಡುವೆ ಅವರು 8 ಮಸೂದೆನ ಪಾಸ್ ಮಾಡ್ಕೊಂಡ್ಬಿಟ್ರು, 8 ಬಿಲ್ಗಳು ಪಾಸ್ ಮಾಡ್ಕೊಂಡ್ಬಿಟ್ರು. ಈಗ ಈ ಪಾರ್ಕ್ ಬಿಲ್ಲೇ ತಗೊಳ್ಳಿ, ಅಟ್ಲೀಸ್ಟ್ ವಿಪಕ್ಷದವರು ಇದನ್ನ ಚರ್ಚೆಗೆ ತಗೊಂಡು ಯಾವುದೇ ಕಾರಣಕ್ಕೂ ಇದನ್ನು ಪಾಸ್ ಮಾಡೋದಕ್ಕೆ ಬಿಡಲ್ಲ, 5% ಪಾರ್ಕ್ ಜಾಗನ ತಗೋತೀರಿ ಅಂತಂದ್ರೆ ಮುಂದೆ ಏನು ಉಳಿಯುತ್ತೆ ಅಂತ ವಿರೋಧ ಮಾಡಿದ್ರೆ ಅದನ್ನ ತಡೆ ಹಿಡಿಬಹುದಿತ್ತ? ಮಾಡಲಿಲ್ಲ. ನಾಗೇಂದ್ರ ರಾಜೀನಾಮೆ, ಅದರ ಮಧ್ಯೆ ಇವೆಲ್ಲವೂ ಕೂಡ ಪಾಸ್ ಆಯಿತು. ಪಾರ್ಕ್ ಬಿಲ್ ಸೇರಿದಂತೆ ಇತ್ಯಾದಿ ಬಿಲ್ಗಳನ್ನು ಚರ್ಚಿಸಿ ತಡೆಯಬಹುದಿತ್ತು ವಿಪಕ್ಷದವರು, ಆದರೆ ಮಾಡಲಿಲ್ಲ. ಹಿಂಗಾಗಿ ಸಡನ್ನಲ್ಲಿ ಈ ರೀತಿಯ ಗಲಾಟೆಯಲ್ಲಿ 8 ಬಿಲ್ಗಳು ಪಾಸ್ ಆಗ್ಬಿಡ್ತು. ಈ ಮಧ್ಯೆ ರೈತರ ಹಿತವನ್ನೂ ಕೂಡ ಮರೆತು ಬಿಟ್ಟುವ ಈ ಆಡಳಿತ ಮತ್ತು ವಿಪಕ್ಷಗಳು ಅನ್ನುವಂಥ ಪ್ರಶ್ನೆ ಮೂಡುತ್ತೆ. ರಾಜ್ಯದಲ್ಲಿ ಮಳೆ ಇಲ್ಲದೆ ಬರದ ಪರಿಸ್ಥಿತಿ ಇದೆ, ರೈತರು ಕಂಗಾಲಾಗಿದ್ದಾರೆ. ಸರ್ಕಾರ ಸಹಾಯಕ್ಕೆ ಧಾವಿಸುತ್ತೆ ಅನ್ನೋದು ರೈತರ ಆಶಾಭಾವ. ಸಮರೋಪಾದಿಯಲ್ಲಿ ಆಗಬೇಕಾಗಿದ್ದ ಕೆಲಸದಲ್ಲಿ ವಿಳಂಬ ಮತ್ತು ನಿರ್ಲಕ್ಷ್ಯ. ಬೆಳೆ ನಷ್ಟಕ್ಕೆ ಪರಿಹಾರ ಯಾವಾಗ ಅನ್ನೋದು ಈಗ ರೈತರ ಪ್ರಶ್ನೆ ಆಗಿದೆ. ವೀಕ್ಷಕರೇ, ಒಂದು ದಿನದ ಕಲಾಪಕ್ಕೆ ಖರ್ಚಾಗೋದು 60 ಲಕ್ಷದಿಂದ 1 ಕೋಟಿ ರೂಪಾಯಿ ಒಂದು ದಿನಕ್ಕೆ. ಅಧಿವೇಶನಕ್ಕಾಗಿ ಕೆಲಸ ನಿರ್ವಹಿಸುವ ಸಿಬ್ಬಂದಿ 2,000ಕ್ಕೂ ಹೆಚ್ಚು. ಅಧಿವೇಶನದಲ್ಲಿ ಭಾಗಿಯಾಗುವ ಶಾಸಕರಿಗೆ ದೈನಂದಿನ ಭತ್ಯೆ, ಊಟ, ವಿದ್ಯುತ್ ಬಳಕೆ, ವಾಸಸ್ಥಳ, ಭದ್ರತೆ, ವಾಹನ ವ್ಯವಸ್ಥೆ, ನಿರ್ವಹಣಾ ವೆಚ್ಚ ಇವೆಲ್ಲವನ್ನ ಸೇರಿ ಒಂದು ದಿನಕ್ಕೆ 60 ಲಕ್ಷದಿಂದ 1 ಕೋಟಿ ಖರ್ಚಾಗುತ್ತೆ ಪರ್ ಡೇ. 1 ನಿಮಿಷಕ್ಕೆ 16,000 ರೂಪಾಯಿಗಿಂತ ಹೆಚ್ಚು ಖರ್ಚಾಗುತ್ತೆ ಕಲಾಪಕ್ಕೆ. 1 ನಿಮಿಷಕ್ಕೆ 1,000 ರೂಪಾಯಿ ಹೋಗುತ್ತೆ. ಒಟ್ಟು 60 ಲಕ್ಷದಿಂದ 1 ಕೋಟಿ ಹಣ ಒಂದು ದಿನಕ್ಕೆ ಕಲಾಪಕ್ಕೆ ಖರ್ಚಾಗಿತ್ತು. ರಿಸಲ್ಟ್ ಏನು? ಬರೀ ಗಲಾಟೆ, ಅರಚಾಟ, ಕಿರ್ಚಾಟ, ಬಹಿಷ್ಕಾರ, ಮುಂದೂಡಲಾಗಿದೆ ಕಲಾಪವನ್ನು 10 ನಿಮಿಷ, 10 ದಿನ. ಹಿಂಗೆ ಕಲಾಪ ಅರ್ಥಪೂರ್ಣವಾಗಲ್ಲ ಅಂತಂದ್ರೆ ಕೋಟಿ ಸಾರ್ವಜನಿಕರ ತೆರಿಗೆ ಹಣ ವ್ಯರ್ಥ. ಇದೆಲ್ಲವನ್ನು ಜನಪ್ರತಿನಿಧಿಗಳು ಯಾಕೆ ಅರ್ಥ ಮಾಡ್ಕೋಬಾರದು? ಇದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ನೆಕ್ಸ್ಟ್ ನೋಡಿ, ಡಬಲ್ ಸ್ಟ್ಯಾಂಡರ್ಡ್ ನೀತಿಗಳಿಂದ ಸದಾ ಅಪಹಾಸ್ಯಕ್ಕೆ ಒಳಗಾಗೋ ಕಾಂಗ್ರೆಸ್ ಇವತ್ತು ಅಂಥದ್ದೇ ಕಾರಣಕ್ಕೆ ಮತ್ತೆ ವಿರೋಧಿಗಳ ಬಾಯಿಗೆ ಆಹಾರ ಆಗಿದೆ. ದೆಹಲಿಯಲ್ಲಿ ನಿಂತು ಅದಾನಿ ಅಂಬಾನಿಗಳ ವಿರುದ್ಧ ರಾಹುಲ್ ಗಾಂಧಿ ಅಬ್ಬರಿಸ್ತಾ ಇದ್ರೆ, ಇತ್ತ ಅದೇ ಗೌತಮ್ ಅದಾನಿಗೆ ಕರ್ನಾಟಕ ರತ್ನಗಂಬಳಿಯನ್ನು ಹಾಸ್ತಾ ಇದೆ. ಕಾಂಗ್ರೆಸ್ನ ಈ ದ್ವಿಮುಖ ಧೋರಣೆಗೆ ರಾಜ್ಯ ಬಿಜೆಪಿ ನಾಯಕರು ಕೆಂಡಾಮಂಡಲರಾಗಿದ್ದಾರೆ. ರಾಜ್ಯ ವಿಧಾನಸಭೆಯ ಕಲಾಪದಲ್ಲೂ ಈ ವಿಚಾರ ಪ್ರತಿಧ್ವನಿಸಿದೆ. ಅದಾನಿ ಕಂಪನಿಗೆ ಟನಲ್ ಪ್ರಾಜೆಕ್ಟ್, ಸಿಎಂ ಡಿಕೆಶಿ ವಿರುದ್ಧ ಬಿಜೆಪಿ ಆಕ್ರೋಶ. ಬೆಂಗಳೂರಿನ ಹೆಬ್ಬಾಳದಿಂದ ಸಿಲ್ಕ್ ಬೋರ್ಡ್ ವರೆಗಿನ 16.75 ಕಿಲೋಮೀಟರ್ ಸುರಂಗ ರಸ್ತೆ ನಿರ್ಮಾಣ ಅದಾನಿ ಎಂಟರ್ಪ್ರೈಸಸ್ ಸಂಸ್ಥೆಯ ಪಾಲಾಗುವ ಸಾಧ್ಯತೆ ಕೂಡ ಇದೆ. ಈ ಟನಲ್ ರೋಡ್ ನಿರ್ಮಾಣಕ್ಕೆ ಅದಾನಿ ಸಂಸ್ಥೆ 22,267 ಕೋಟಿ ರೂಪಾಯಿಗೆ ಅಂದರೆ ಕಡಿಮೆ ಮೊತ್ತಕ್ಕೆ ಬಿಡ್ ಸಲ್ಲಿಸಿದೆ. ಸರ್ಕಾರದ ಅಂದಾಜು ಮೊತ್ತಕ್ಕಿಂತ ಇದು ಅಧಿಕವಿದ್ದರೂ ಕಡಿಮೆ ಮೊತ್ತಕ್ಕೆ ಬಿಡ್ ಮಾಡಲಾಗಿದೆ. ಸಚಿವ ಸಂಪುಟದ ಅಂತಿಮ ಒಪ್ಪಿಗೆ ಬಾಕಿ ಇದೆ. ಇದೇ ಟನಲ್ ರೋಡ್ ವಿಷಯವಾಗಿ ನಿನ್ನೆ ಗೌತಮ್ ಅದಾನಿ ಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ್ದಾರೆ. ಇದು ವಿರೋಧ ಪಕ್ಷಗಳ ಕೈಗೆ ದೊಡ್ಡ ಅಸ್ತ್ರ ನೀಡಿದಂತಾಗಿದೆ. ಈ ಬೆಳವಣಿಗೆಯಿಂದ ಕಾಂಗ್ರೆಸ್ ಪಕ್ಷ ತೀವ್ರ ಮುಜುಗರಕ್ಕೀಡಾಗಿದೆ. ಒಂದು ಕಡೆ ದೆಹಲಿಯಲ್ಲಿ ಅದಾನಿ ವಿರುದ್ಧ ರಾಹುಲ್ ಗಾಂಧಿ ನಿರಂತರವಾಗಿ ವಾಗ್ದಾಳಿ ನಡೆಸ್ತಾರೆ. ಆದರೆ ಕರ್ನಾಟಕದಲ್ಲಿ ಅದೇ ಅದಾನಿ ಸಂಸ್ಥೆಗೆ ಸಿಎಂ ಡಿಕೆ ಶಿವಕುಮಾರ್ ರೆಡ್ ಕಾರ್ಪೆಟ್ ಹಾಸ್ತಿದ್ದಾರೆ ಅಂತ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಟೀಕಿಸಿದ್ದಾರೆ. ಇನ್ನು ದೆಹಲಿಯಲ್ಲಿ ವಿರೋಧ, ಇಲ್ಲಿ ಪರ, ಇದು ಡಬಲ್ ಸ್ಟ್ಯಾಂಡರ್ಡ್ ಅಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಅದಾನಿಗೆ ಕಾರ್ಪೆಟ್ ಶೋ, ಜನಗಳಿಗೆಲ್ಲ ಬಿಸ್ಕೆಟ್, ಅದಾನಿಗೆ ಕಾರ್ಪೆಟ್ ಶೋ, ಜನಗಳಿಗೆಲ್ಲ ಬಿಸ್ಕೆಟ್. ವಿಪಕ್ಷಗಳ ಆರೋಪಕ್ಕೆ ತಕ್ಕ ತಿರುಗೇಟು ನೀಡಿದ ಸಚಿವ ಪ್ರಿಯಾಂಕ್ ಖರ್ಗೆ ಉದ್ಯಮಿ ಅದಾನಿ ಹಾಗೂ ಸರ್ಕಾರದ ನಡುವಿನ ಭೇಟಿ ಮತ್ತು ವ್ಯವಹಾರಗಳನ್ನು ಸಮರ್ಥಿಸಿಕೊಂಡರು. ಅದಾನಿ ಬಗ್ಗೆ ತಮ್ಮ ವೈಯಕ್ತಿಕ ಅಥವಾ ರಾಜಕೀಯ ಅಭಿಪ್ರಾಯ ಏನೇ ಇರಬಹುದು, ಆದರೆ ಅವರು ರಾಜ್ಯದಲ್ಲಿ ಅಧಿಕೃತ ಸರ್ಕಾರಿ ಕಾಂಟ್ರಾಕ್ಟರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅಂತ ಸ್ಪಷ್ಟಪಡಿಸಿದರು. ಈಗ ಅದಾನಿ ಅವರು ಇಲ್ಲಿ ಬಂದು ಕೆಲವು ಪ್ರಾಜೆಕ್ಟ್ಗಳಿಗೆ L1 ಇದ್ದಾರೆ, ಪಾರದರ್ಶಕವಾಗಿ ಟೆಂಡರ್ ಆಗಿರೋದು.
ನಾವು ಮನ್ಸು ಬಂದಂಗೆ ಟೆಂಡರ್ ಕೊಡ್ಲಿಕ್ಕಾಗಲ್ಲ. ನಾವು ನಾವು ಬೇರೆ ಕಾಂಟ್ರಾಕ್ಟರಿಗೆ ಕೊಟ್ಟಿದ್ರೆ ನೀವು ಹೇಳ್ತಾ ಇದ್ರಿ ಇಲ್ಲಪ್ಪ ನೀವು 4G ಎಕ್ಸಾಮ್ಷನ್ ತೊಗೊಳಕ್ಕಾಗಲ್ಲ, ಇದರಲ್ಲೇನೋ ಒಂದು ನೀವು ಹಗರಣ ಮಾಡಿದ್ದೀರ ಅಂತ. ಈಗ ಟ್ರಾನ್ಸ್ಪರೆಂಟ್ ಪ್ರೊಸೆಸ್ನಲ್ಲಿ ಅವ್ರು L1 ಇದ್ದಾರೆ, ಸಹಜವಾಗಿ ಬಂದು ಇಲ್ಲಿ ಭೇಟಿ ಆಗ್ತಾರೆ. ಯಾಕಂದರೆ ಭಾಳ ಬೆಂಗಳೂರಿಗೆ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಇದೆ. ಅದು ಫಾರ್ ಅಸ್ ಹಿ ಈಸ್ ನಥಿಂಗ್ ಬಟ್ ಅ ಗೌರ್ಮೆಂಟ್ ಕಾಂಟ್ರಾಕ್ಟರ್, ಇಟ್ ಇಸ್ ನಥಿಂಗ್ ಬಟ್ ಅ ಟ್ರಾನ್ಸಾಕ್ಷನಲ್ ಕಾಂಟ್ರಾಕ್ಟರ್. ಅದಕ್ಕೆ ಇದಕ್ಕೇನು ಸಂಬಂಧ? ಈಗ BJP ಅವ್ರಿಗೆ ತಾವು ಕೇಳಬೇಕು. ಈಗ ಅದಾನಿಗೆ ಸಿಕ್ಕಿದೆ ಅಲ್ಲ ಕಾಂಟ್ರಾಕ್ಟು, ಈಗ ಟನಲ್ ರೋಡ್ ಬೇಕಾಗಿದೆಯಾ ಬೇಕಾಗಿಲ್ಲ ಅಂತ ಅವ್ರಿಗೆ ಕೇಳಬೇಕಲ್ಲ ತಾವು. ವಿ ಆರ್ ವೆರಿ ಕ್ಲಿಯರ್, ಇದು ಮಹತ್ವಾಕಾಂಕ್ಷಿ ಯೋಜನೆ ಬೆಂಗಳೂರಿಗಿದೆ, ನಮ್ಮ ರಾಜ್ಯಕ್ಕಿದೆ. ಯಾರು ತಗೊಂಡ್ರೆ ನಮಗೆ ಗುಣಮಟ್ಟದಂಥ ಕೆಲಸ ಆಗಬೇಕಷ್ಟೇ. ಒಟ್ಟಾರೆಯಾಗಿ ರಾಷ್ಟ್ರ ರಾಜಧಾನಿಯಲ್ಲಿ ಅದಾನಿ ವಿರುದ್ಧ ರಾಹುಲ್ ಗಾಂಧಿ ಟೀಕೆ ಮಾಡ್ತಾರೆ. ಇತ್ತ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಉದ್ಯಮಿ ಗೌತಮ್ ಅದಾನಿ ಒಬ್ಬ ಹೂಡಿಕೆದಾರರು ಅಂತ ಸಮರ್ಥನೆ ಮಾಡಿಕೊಂಡರೂ ರಾಜಕೀಯವಾಗಿ ಮುಜುಗರ ಎದುರಿಸುವ ಸನ್ನಿವೇಶವಂತೂ ಸದ್ಯ ಸೃಷ್ಟಿಯಾಗಿದೆ. ಇನ್ನು ಕರ್ನಾಟಕದಲ್ಲಿ SIR ಪ್ರಕ್ರಿಯೆ ಪೂರ್ಣಗೊಂಡಿದೆ. ಇವತ್ತು ಮೊದಲ ಕರಡು ಪ್ರತಿಯನ್ನ ಬಿಡುಗಡೆ ಮಾಡಲಾಗಿದೆ. ಇದರಲ್ಲಿ ಸುಮಾರು 1,7,96,389 ಮತದಾರರ ಹೆಸರುಗಳನ್ನು ಕರಡು ಮತದಾರರ ಪಟ್ಟಿಯಿಂದ ಡಿಲೀಟ್ ಮಾಡಲಾಗಿದೆ ಅಂತ ರಾಜ್ಯದ ಮುಖ್ಯ ಚುನಾವಣಾಧಿಕಾರಿ ವಿ ಅನ್ಬು ಕುಮಾರ್ ಅವರು ತಿಳಿಸಿದ್ದಾರೆ. ಈ ಕರಡು ಪಟ್ಟಿಯಲ್ಲಿ ಒಟ್ಟು 4,46,35,975 ಮತದಾರರು ಹೆಸರಿದೆ. ಇವರಲ್ಲಿ ಪುರುಷರು 2,21,59,240 ಮಂದಿ, ಮಹಿಳೆಯರು 2,24,78,864, ಹಾಗೇನೆ NRI ಮತದಾರರ ಸಂಖ್ಯೆ 950 ಆಗಿದೆ ಅಂತ ತಿಳಿದು ಬಂದಿದೆ. 4,46,00,000 ಫಾರ್ಮ್ 6 ಯಾರ್ಯಾರು ಹೊಸದಾಗಿ ಸೇರ್ಪಡೆಗೆ ಫಾರ್ಮ್ 6 ಕೊಟ್ಟಿದ್ದಾರೆ ಅವರು ಕುರಿತು BLO ಅವರು ವೆರಿಫೈ ಮಾಡಿ EROಗೆ ರಿಪೋರ್ಟ್ ಕಳಿಸ್ತಾರೆ. ಮತ್ತು ಫಾರ್ಮ್ 8 ಕರೆಕ್ಷನ್ಸ್ ಯಾರು ಹಾಕಿದ್ದಾರೆ ಅವರು ಸಮೇತ ಈಗಲಿಂದ ಪ್ರಾಸೆಸ್ ಶುರುವಾಗುತ್ತೆ. ಇಲ್ಲ ನೋಟಿಸ್ ಡಿಫ್ರೆಂಟ್. ನೋಟಿಸ್ ಕೊಡುವುದು 4,46,00,000 ಮತದಾರರ ಪೈಕಿ ನೋಟಿಸ್ ಬರುವುದು 43,80,000 ಮತದಾರರಿಗೆ ಮಾತ್ರ. ನೋಟಿಸ್ ಯಾರಿಗೆ ಬರ್ತಂದರೆ ಡ್ರಾಫ್ಟಲ್ಲಿ ಹೆಸರು ಇದ್ದು ಅವ್ರದ್ದು ಮ್ಯಾಪಿಂಗ್ ಡೇಟಾ ಕೊಟ್ಟಿಲ್ಲ ಅಥವಾ ಕೊಟ್ಟಿರುವ ಮ್ಯಾಪಿಂಗ್ ಡೇಟಾಬೇಸ್ ಜೊತೆ ಟ್ಯಾಲಿ ಆಗ್ತಿಲ್ಲ ಅಂಥವ್ರಿಗೆ ಮಾತ್ರ ನೋಟಿಸ್ ಕೊಡ್ತಾರೆ. ಆ ಸಂಖ್ಯೆ 43,80,000. ಈ ಪಟ್ಟಿಯನ್ನು ಸಂಬಂಧಪಟ್ಟ ಪೋಲಿಂಗ್ ಸ್ಟೇಷನಲ್ಲಿ BLOಗಳು ಪ್ರಕಟಣೆ ಮಾಡ್ತಾರೆ. ಅವರಿಗೆ ನೋಟಿಸು ಮನೆಗೆ ಹೋಗಿ ನೇರವಾಗಿ BLO ಅವರೇ ತಲುಪಿಸ್ತಾರೆ. ಈ ನೋಟಿಸ್ ಕೊಡುವ ವಿಧಾನ ಹೇಗಿದೆ ಅಂತ ಕೇಳಿದರೆ, ಮತದಾರರು ಇದ್ದರೆ ಅವರಿಗೆ ಸರ್ವಿಸ್ ಮಾಡಬಹುದು, ಅಥವಾ ಮತದಾರ ಇಲ್ಲದಲ್ಲಿ ಮತದಾರರು ಸೂಚಿಸುವ ಬೇರೆ ಯಾರೇ ಒಬ್ಬರಿಗೆ ನೋಟಿಸನ್ನು ಅವರು ಕೈಯಲ್ಲಿ ಕೊಡಬಹುದು. ಮತದಾರರ ರಿಲೇಟಿವ್ಸ್ಗಾಗಲಿ ಮತದಾರರ ಈವನ್ ಸರ್ವೆಂಟಿಗೆ ಸಮೇತ ಕೊಡಬಹುದಾಗಿದೆ. ಅದಾದ ನಂತರ ಮತದಾರರು ದಾಖಲಾತಿ ಕೊಡಬೇಕು. ERO ನೋಟಿಸಲ್ಲೇ ಮೆನ್ಷನ್ ಮಾಡಿರ್ತಾರೆ ದಾಖಲಾತಿ ಅಂತ. ದಾಖಲಾತಿ ಈಗ ಪ್ರಶ್ನೆ ಏನಂತಂದರೆ ಹಲವರಿಗೆ ಹಲವು ರೀತಿಯ ಗೊಂದಲಗಳಿದೆ. ಹೆಸರು ಡಿಲೀಟ್ ಆಗಿದ್ರೆ ಏನು ಮಾಡೋದು, ಮಿಸ್ ಆಗಿದ್ರೆ ಏನು ಮಾಡೋದು ಅಂತ ಹೇಳಿ. ಕರಡು ಮತದಾರರ ಪಟ್ಟಿಯಲ್ಲಿ ಹೆಸರು ಇರದೇ ಇದ್ದರೆ ಮುಂದೇನು, ಏನು ಮಾಡಬೇಕು ಅಂತ, ಹೆಸರನ್ನು ಯಾಕೆ ಕೈ ಬಿಟ್ಟಿದ್ದೀವಿ ಅಂತ ಆಯೋಗದಿಂದ ಒಂದು ನೋಟಿಸ್ ಕೊಡ್ತಾರೆ. ಅದರ ಅನುಮಾನಗಳನ್ನು ಪ್ರಶ್ನೆಗಳ ಮೂಲಕ ಆಯೋಗ ಕೇಳುತ್ತೆ. ಈ ಕಾರಣಕ್ಕೆ ಹೆಸರನ್ನು ಬಿಟ್ಟಿದ್ದೇವೆ ಅಂತ. ನೀವು ಆಕ್ಷೇಪಣೆಯನ್ನು ಸಲ್ಲಿಸೋದಕ್ಕೆ ಸೆಪ್ಟೆಂಬರ್ 28ನೇ ತಾರೀಕಿನವರೆಗೂ 2026 ಕೊನೆಯ ದಿನ, 23ನೇ ತಾರೀಕು ಸೆಪ್ಟೆಂಬರ್ 2026 ಕೊನೆ ದಿನ ಆಕ್ಷೇಪಣೆಯನ್ನು ಸಲ್ಲಿಸಬಹುದು. 27 ಅಕ್ಟೋಬರ್ 2026ಕ್ಕೆ ಇನ್ನೊಂದು ಫೈನಲ್ ಕರಡು ಪಟ್ಟಿ ಪ್ರಕಟ ಆಗುತ್ತೆ. ಅಂತಿಮ ಪಟ್ಟಿಯಲ್ಲೂ ನಿಮ್ಮ ಹೆಸರು ಬರಲಿಲ್ಲ ಅಂತ ಇಟ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಆತಂಕ ಬೇಡ. ಪ್ರತಿ ವರ್ಷದ ಜನವರಿಯಲ್ಲಿ ಮತದಾರರ ಪರಿಷ್ಕರಣೆ ಆಗ್ತಾ ಇರುತ್ತೆ. ಈ ವೇಳೆ ಫಾರಂ ನಂಬರ್ 6, 7, 8, 6, 7, 8 ಈ ಫಾರ್ಮ್ಗಳನ್ನು ಕೊಡ್ತಾರೆ. ಆ ಅರ್ಜಿಗಳನ್ನು ಸಲ್ಲಿಸೋದಕ್ಕೆ ಅವಕಾಶ ಇದೆ. ಈವನ್ ಈಗಲೂ ಕೂಡ ನೀವು ಆಕ್ಷೇಪಣೆಯನ್ನು ಸಲ್ಲಿಸಿ ಅರ್ಜಿಯನ್ನು ಹಾಕಿ ಹೆಸರನ್ನು ಮತ್ತೆ ಸೇರಿಸಬಹುದಾಗಿದೆ. ಜನವರೆಗೂ ಕಾಯೋ ಅಗತ್ಯನೂ ಇಲ್ಲ. ಚುನಾವಣಾ ಆಯೋಗ ಕೇಳುವ ದಾಖಲೆಗಳನ್ನು ನೀಡಿ ಹೆಸರನ್ನು ಸೇರಿಸಬಹುದು. ಕರಡು ಪಟ್ಟಿಯಲ್ಲಿ ಹೆಸರು ಇಲ್ಲದೇ ಇದ್ದರೆ ಫಾರಂ ನಂಬರ್ 6 ಈ ಅರ್ಜಿಯನ್ನು ಹಾಕಬೇಕಾಗತ್ತೆ. ಹೆಸರು ವಿಳಾಸ ತಿದ್ದುಪಡಿ ಇದ್ದಲ್ಲಿ ಫಾರಂ ನಂಬರ್ 8ರ ಅರ್ಜಿಯನ್ನು ಹಾಕಬೇಕು. ಈ ರೀತಿ ಇದೆ. ಸೊ ಯಾವುದೇ ರೀತಿಯ ಗೊಂದಲ ಬೇಡ, ಆತಂಕ ಬೇಡ. 23ನೇ ತಾರೀಕಿನವರೆಗೂ ನೀವು ಆಕ್ಷೇಪಣೆಯನ್ನು ಸಲ್ಲಿಸಬಹುದಾಗಿದೆ. ಇದಾಗಿತ್ತು ಇವತ್ತಿನ ನಿಮ್ಮ ಧ್ವನಿ ಪ್ರೈಮ್ ನ್ಯೂಸ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ, ನೋಡಿ ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ, ಅಸಲಿ ಪ್ರೋಟೀನ್. MDH